ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಂ ಪೂರ್ಣಮತೇರ್ವಿದೋಷಹೃದಯಾಂಬೋಜೇ ಸದಾ ವಾಸಿನಂ ಶ್ರೀಶಂ ಕಂಜಭವಾದಿ ಸರ್ವವಿಭವೈಃ ನೀಚೋಚ್ಚ ಭಾವಸ್ಥಿತೈಃ ಉಚ್ಚೈರ್ಗೇಯಮನಂತಸಾಮವಿಭವೈಃ ಓಂಕಾರವಾಚ್ಯಂ ಪರಂ ವಂದೇ ಸುಂದರವಿಗ್ರಹಂ ಕರುಣಯಾ ಜ್ಞಾನಾಭಯೇತಂ ಮುಹುಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುರ್ಮಮ. ಸತ್ಯಾಭಿಜ್ಞಕರಾಬ್ಜೋತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸತ್ಯಪ್ರಮೋದಸಂಜಾತಂ ವಿದ್ವತ್ಕುಮುದಬಾಂಧವಂ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಯೈರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಅನಂತಾರ್ಯಾನ್ ಜ್ಞಾನಕೇಸರಿಸೇವಕಾನ್. ಸ್ವಸ್ತ್ಯಸ್ತು. ಪ್ರಕೃತ ಪರಮಪೂಜ್ಯ ಶ್ರೀ ಸಾವಿರದಂಟೆ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞೆ ಹಾಗೂ ಅನುಗ್ರಹದಿಂದ ಮಹಾಸ್ವಾಮಿಗಳವರ 25ನೇ ಪೀಠಾರೋಹಣ ಮಹೋತ್ಸವದ ಪ್ರಸಂಗದಲ್ಲಿ 25 ದಿನಗಳ ಕಾಲ ನಿರಂತರವಾಗಿ ಜ್ಞಾನ ಕಾರ್ಯ ನಡೆಯಬೇಕು ಎನ್ನುವ ಒಂದು ಅಪೇಕ್ಷೆಯಿಂದ ಮೀರಜ್ ಸಾಂಗ್ಲಿ ಶಾಖೆಯಲ್ಲಿರುವಂತಹ ಶ್ರೀ ಸತ್ಯಾತ್ಮ ಸೇನೆ ಎನ್ನುವಂತಹ ಯುವ ಮಂಡಳಿ ಅವರು ಈ ಜ್ಞಾನಸತ್ರದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಒಂದು ಅದ್ಭುತವಾದಂತಹ ಶ್ಲಾಘನೀಯವಾದಂತಹ ಕಾರ್ಯ. ಈ ಒಂದು ಕಾರ್ಯದಲ್ಲಿ ಮಹಾಸ್ವಾಮಿಗಳವರ ಈ ಪೀಠಾರೋಹಣ ರಜತ ಮಹೋತ್ಸವದ ಪ್ರಸಂಗದಲ್ಲಿ ಮಹಾಸ್ವಾಮಿಗಳವರ 2 ಸೇವೆಯನ್ನು ಮಾಡುವುದಕ್ಕಾಗಿ ನನಗೆ ಅವಕಾಶವನ್ನು ಕೊಟ್ಟಿದ್ದರಿಂದ ತುಂಬ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇವತ್ತು ನಾನು ಮಾತನಾಡಲಿಕ್ಕೆ ಹೊರಡ್ತಾ ಇರುವಂತಹ ವಿಷಯ ಗಂಧ, ಪುಷ್ಪ, ತುಳಸಿ ಇದರ ಸಮರ್ಪಣೆ, ಅದರಿಂದ ಸಿಗುವಂತಹ ಫಲ ಯಾವುದು ಎನ್ನುವ ವಿಚಾರ. ಮನುಷ್ಯ ಪ್ರತಿಯೊಂದು ಕರ್ಮಗಳನ್ನು ಮಾಡ್ತಾನೆ. ಆ ಎಲ್ಲ ಕರ್ಮಗಳನ್ನು ಮಾಡಿದ ಮೇಲೆ ಅದನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡದೇ ಇದ್ದರೆ, ಸಮರ್ಪಣೆಯನ್ನು ಮಾಡದೇ ಇದ್ದರೆ ಅದಕ್ಕೆ ಫಲ ಇಲ್ಲ. ಒಂದು ಲೌಕಿಕವಾದ ಉದಾಹರಣೆಯನ್ನು ತೆಗೆದುಕೊಂಡು ನೋಡುವುದಾದರೆ, ಪ್ರತಿಯೊಬ್ಬ ವ್ಯಕ್ತಿ ತಾನು ವರ್ಷದುದ್ದಕ್ಕೂ ಶಾಲೆಗೆ ಹೋಗಿ ಅಧ್ಯಯನವನ್ನು ಮಾಡ್ತಾನೆ. ಅಧ್ಯಯನ ಮಾಡಿದ ಮೇಲೆ ಒಂದು ವರ್ಷದ ಅಂತ್ಯಕ್ಕೆ ಒಂದು ಎಕ್ಸಾಮ್ ಇಡ್ತಾರೆ, ಪರೀಕ್ಷೆಯನ್ನು ಇಡ್ತಾರೆ. ಪರೀಕ್ಷೆಯನ್ನು ಇಟ್ಟಾಗ ಆ ಪರೀಕ್ಷೆಯಲ್ಲಿ ತಾನು ವರ್ಷದುದ್ದಕ್ಕೂ ಅಧ್ಯಯನವನ್ನು ಕಷ್ಟಪಟ್ಟು ಮಾಡಿರುವ ಅಧ್ಯಯನವನ್ನು ತನ್ನ ಮನಸ್ಸಿನಲ್ಲಿ ಮನನ ಮಾಡಿಕೊಂಡು ಅಲ್ಲಿ ಬಂದಿರುವ ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರವನ್ನು ಬರಿತಾನೆ. ಬರೆಯೋದಲ್ಲದೆ ಅದಕ್ಕೆ ಅಡಿಷ್ನಲ್ ಪೇಪರ್ಗಳನ್ನು ತೆಗೆದುಕೊಂಡು ಹಚ್ಚಿ ಪೂರ್ತಿಯಾಗಿ 100ಕ್ಕೆ 100ರಷ್ಟು ಅಂಕಗಳು ಸಿಗುವ ಹಾಗೆ ಉತ್ತರ ಬರಿತಾನೆ. ಅಷ್ಟೆಲ್ಲ ಉತ್ತರ ಬರಿತಾನೆ. ಬರೆದ ಮೇಲೆ ಸ್ವಲ್ಪ ದಿನ, 1-2 ತಿಂಗಳು ಕಳೆದ ಮೇಲೆ ನೋಡಿದರೆ ರಿಸಲ್ಟಲ್ಲಿ ಫೇಲ್ ಆಗಿದ್ದಾನೆ ಅಂತ ಬಂದಿದೆ.
ಇವನಿಗೆ ಆಶ್ಚರ್ಯ, ಅರೆ ನಾನು 100ಕ್ಕೆ 100 ಅಂಕಗಳು ಬರುವ ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದಿದ್ದೇನೆ, ನಾನು ಯಾಕೆ ಪಾಸ್ ಆಗಲಿಲ್ಲ, ನನ್ನ ರಿಸಲ್ಟ್ಗೆ ಯಾಕೆ ಬರಲಿಲ್ಲ, ನಾನು ಯಾಕೆ ಫೇಲ್ ಆದೆ ಅಂತ ಹೇಳಿ ಸಂಶಯ ಅವನಿಗೆ ಬಂತು. ಆಗ ಕೊನೆಗೆ ನೋಡ್ತಾನೆ, ಗೊತ್ತಾಗಿದ್ದ ಅವನಿಗೆ ಏನು ಅಂದರೆ, ತಾನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಬರೆದು ಕೊನೆಗೆ ಏನು ಆನ್ಸರ್ ಸೀಟ್ ಇತ್ತಲ್ಲ, ಆ ಆನ್ಸರ್ ಸೀಟನ್ನು ಮನೆಗೆ ತಗೊಂಡು ಬಂದಿರ್ತಾನೆ. ಮನೆಗೆ ತಂದು ಮನೆಯಲ್ಲಿ ಇಟ್ಕೊಂಡಿರ್ತಾನೆ ಅವನು. ಎಲ್ಲಿದು ಅವನಿಗೆ ರಿಸಲ್ಟ್ ಬರಬೇಕು, ಅವನೇನಾದರೂ ಆ ತಾನು ಬರೆದಿರುವ ಉತ್ತರ ಪತ್ರಿಕೆಯನ್ನು ಶಾಲೆಯಲ್ಲಿರುವ ಪ್ರಾಧ್ಯಾಪಕರಿಗೆ ಕೊಟ್ಟು ಬಂದಿದ್ದ ಅಂದರೆ ಅವರು ಅದನ್ನು ಮೇಲೆ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾ ಇದ್ದರು. ಅಲ್ಲಿ ಪರೀಕ್ಷೆ ಸಂಶೋಧಕರು ಅದನ್ನು ಸಂಶೋಧನೆ ಮಾಡಿ ಸರಿಯಾಗಿ ಬರೆದಿದ್ದಾನೋ ಇಲ್ವೋ ಅನ್ನೋದನ್ನು ಲೆಕ್ಕಪತ್ರ ಮಾಡಿ ಅವನಿಗೆ ಸಿಗಬೇಕಾದ ಅಂಕಗಳನ್ನು ಅವನಿಗೆ ಗುರುತಿಸಿ ಕೊಡ್ತಾ ಇದ್ದರು. ಹಾಗೆ ಇವನು ಪಾಸೋ ಫೇಲು ಇತ್ಯಾದಿ ವಿಚಾರ ಬರ್ತಾ ಇತ್ತು. ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಬರೆದ ಉತ್ತರ ಪತ್ರಿಕೆಯನ್ನು ಮನೆಯಲ್ಲಿ ತಂದಿಟ್ಕೊಂಡು ಅವನು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ವಥಾ ಸಾಧ್ಯ ಇಲ್ಲ. ಹಾಗೆ ಈ ಕರ್ಮಗಳು ಎನ್ನುವ ಒಂದು ಎಕ್ಸಾಮ್ ಇದ್ದಾಗ ಅದು ಪ್ರತಿನಿತ್ಯ ಪ್ರಾತಃ ಕಾಲವನ್ನು ಆರಂಭ ಮಾಡಿಕೊಂಡು ರಾತ್ರಿ ಮಲಗುವುದು ಒಂದು ಕರ್ಮನೇ. ಹೀಗಾಗಿ ಬೆಳಗ್ಗಿನಿಂದ ಬೆಳಗ್ಗೆ 24 ಗಂಟೆಗಳಲ್ಲಿ ನಡೆಯುವುದು ಪ್ರತಿಯೊಂದು ವಿಚಾರಗಳಿಗೂ ನಾವು ಕರ್ಮ ಅಂತ ಕರೆಯಬಹುದಾಗಿದೆ. ಆ ಎಲ್ಲ ಕರ್ಮಗಳಿಗೆ ಅದು ಕರ್ಮ ಒಂದು ರೀತಿ ಎಕ್ಸಾಮ್ ಇದ್ದಾಗ, ಆ ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಆ ಎಲ್ಲ ಕರ್ಮಗಳನ್ನು ನಾವು ಸಮರ್ಪಣೆ ಮಾಡಬೇಕು. ಯಾರಿಗೆ ಸಮರ್ಪಣೆ ಮಾಡಬೇಕು ಅಂದರೆ ಅದು ಸಿದ್ಧ ಪರಮಾತ್ಮ, ಸರ್ವತಂತ್ರ ಸ್ವತಂತ್ರನಾದ ನಾರಾಯಣ ಸ್ವಾಮಿ ಭಗವಂತ ಏನೇನಿದ್ದಾನೆ ಅವನಿಗೆ ನಾವು ಆ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಬೇಕು. 2 ವಿಚಾರ ಇದೆ, ಒಂದು ಸಮರ್ಪಣೆ, ಇನ್ನೊಂದು ಕೃಷ್ಣಾರ್ಪಣ ಅಂತ ಹೇಳಿ. ಇಲ್ಲಿ ನಾವು ಸಮರ್ಪಣೆಯನ್ನು ಮಾಡದೆ ಹೋದರೆ ಆ ಕರ್ಮ ಏನಾಗ್ತದೆ? ಅದು ಕೃಷ್ಣಾರ್ಪಣ ಆಗ್ತದೆ. ಕೃಷ್ಣಾರ್ಪಣ ಅಂದರೆ ಹೇಗೆ, ಯಾವ ರೀತಿಯಲ್ಲಿ ಕೃಷ್ಣಾರ್ಪಣ ಆಗ್ತದೆ ಅಂತಂದರೆ, ಅದು ನಮಗೆ ಸಿಗದೇ ಇರುವಂತಹ ರೀತಿಯಲ್ಲಿ ಅದು ಅದೃಶ್ಯವಾಗಿ ಹೋಗುವಂತಹದ್ದು. ಅದನ್ನು ನಾವೇನಾದರೂ ಸಮರ್ಪಣೆಯನ್ನು ಮಾಡಿದ್ದೀವಿ ಅಂತಂದರೆ ಅದರ ಫಲ ಪೂರ್ತಿಯಾಗಿ ನಮಗೆ ಬಂದು ದಕ್ಕುವಂತಹದ್ದು. ಅದಕ್ಕೆ ನಾವು ಮಾಡುವ ಪ್ರತಿಯೊಂದು ಕರ್ಮಗಳ ಸಮರ್ಪಣೆಯನ್ನು ನಾವು ಆ ಪರಮಾತ್ಮನಿಗೆ ಅವಶ್ಯವಾಗಿ ಮಾಡಬೇಕು. ಏನು ಸಿಗುತ್ತದೆ ಸಮರ್ಪಣೆಯಿಂದ ಅಂತಂದರೆ ನಮಗೆ ಭಕ್ತಿ ಸಿಗುತ್ತದೆ. ಭಕ್ತಿ ಬಂತು ಅಂತಂದರೆ ಆ ಭಕ್ತಿಯನ್ನು ನಾವು ಇಟ್ಟುಕೊಂಡು ಭಕ್ತಿಯಿಂದ ಮುಕ್ತಿ ಎನ್ನುವುದು ಎಲ್ಲರಿಗೂ ಸಿದ್ಧವಾದದ್ದು. ಅಂದರೆ ಈ ಸಮರ್ಪಣೆ ಎನ್ನುವುದು ಇಲ್ಲಿ ಪ್ರಾರಂಭ ಆಗಿ ಇಲ್ಲಿಯೇ ಮುಗಿಯುವಂತಹದ್ದಲ್ಲ. ಈ ಸಮರ್ಪಣೆ ನಮ್ಮನ್ನು ಮುಕ್ತಿಯವರೆಗೂ ಕರೆದುಕೊಂಡು ಹೋಗ್ತದೆ, ಪೂರ್ಣ ಮುಕ್ತಿಯವರೆಗೂ. ಅಂತಹ ಮುಕ್ತಿಗೆ ಕರೆದುಕೊಂಡು ಹೋಗುವಂತಹ ಏನು ಸಮರ್ಪಣೆ ಇದೆ, ಆ ಸಮರ್ಪಣೆ, ಅದನ್ನು ಏನೇನು ಸಮರ್ಪಣೆ ಮಾಡಬೇಕು ಎನ್ನುವ ವಿಚಾರವನ್ನು ಕೂಡ ನಮಗೆ ಆಚಾರ್ಯರು, ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಏನೇನು ನಾವು ಮುಕ್ತಿಯಲ್ಲಿ ಏನೇನು ನಾವು ಸಮರ್ಪಣೆಯನ್ನು ಮಾಡಬಹುದು ಅಂತಂದರೆ ಶ್ರೀಮದ್ ಆಚಾರ್ಯ ಹೇಳೋ ಮಾತಿದೆ, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯತ ಅಂತ. ಏನೇನು ಸಮರ್ಪಣೆ ಮಾಡಬೇಕು ನಾವು ಪರಮಾತ್ಮನಿಗೆ, ನಮ್ಮ ಹೆಂಡತಿಯನ್ನು, ಮಕ್ಕಳನ್ನು, ನಮಗೆ ಪ್ರಿಯವಾದ ಪ್ರತಿಯೊಂದು ವಸ್ತುಗಳನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅಷ್ಟೇ ಅಲ್ಲದೆ ತನ್ನನ್ನು ತಾನು ಸ್ವತಃ ತನ್ನನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಇದು ಸಮರ್ಪಣೆ. ಹೀಗೆ ಸಮರ್ಪಣೆಯನ್ನು ಮಾಡಿದಾಗ ನಾವು ಬದುಕಿದ್ದು ಒಂದು ಸಾರ್ಥಕ ಅಂತ ಹೇಳಿ ಅನಿಸಿಕೊಳ್ತದೆ. ಸರಿ, ಇನ್ನೊಂದು ಪ್ರಶ್ನೆ, ಸಮರ್ಪಣೆ ಅಂದರೆ ಏನು? ಸ್ಪಷ್ಟತೆ ಬೇಕಲ್ಲ ಆ ಶಬ್ದಕ್ಕೆ. ಏನು ಸಮರ್ಪಣೆ ಅಂದರೆ ಅದಕ್ಕೆ ಹೇಳ್ತಾರೆ, ನನ್ನ ಹತ್ತಿರ ಇರುವ ವಸ್ತುವನ್ನು ನಾನು ಪರಮಾತ್ಮನಿಗೆ ಕೊಡುವುದೇ ಇದು ಸಮರ್ಪಣೆ. ನನ್ನ ಹತ್ತಿರ ಇರುವ ವಸ್ತುವನ್ನು ನಾನು ಅರ್ಪಣೆ ಮಾಡೋದು, ಪರಮಾತ್ಮನಿಗೆ ಕೊಡೋದು. ಸ್ವಾಮಿ ಇದು ನನ್ನದಲ್ಲ, ನಿನ್ನದು ಅಂತ ಹೇಳುವುದೇ ಸಮರ್ಪಣೆ. ಇದಕ್ಕೇನು ಹೆಚ್ಚಿಗೆ ಖರ್ಚಾಗೋದಿಲ್ಲ, ನಾವೇನು ದುಡ್ಡು ಕೊಡಬೇಕಾಗಿಲ್ಲ, ನಮ್ಮ ಹತ್ತಿರ ಇರುವ ಯಾವ ಪದಾರ್ಥವೂ ಖಾಲಿಯಾಗೋದಿಲ್ಲ. ನೈವೇದ್ಯ ಮಾಡ್ತೀವಿ, ಉದಾಹರಣೆಗೆ ನೈವೇದ್ಯ ಮಾಡುವಾಗ ಏನು ಮಾಡ್ತೇವೆ? ದೇವರ ಮುಂದೆ ಇಟ್ಟ ತಟ್ಟೆ ಅದನ್ನು ಮರಳಿ ನಾವು ಅನ್ನ ತಿನ್ನಬೇಕು ಅಂತ ದೇವರಿಗೆ ನೈವೇದ್ಯ ಮಾಡೋದಲ್ವಾ? ಅಲ್ಲಿಟ್ಟಿರುವ ನೈವೇದ್ಯ ಏನಾದರೂ ಅನ್ನ ತಿಂತಿದ್ದ, ದೇವರು ಬಂದು ಸ್ವತಃ ತಾನು ತಿಂತಿದ್ದ ಅಂದರೆ ಯಾರೂ ನೈವೇದ್ಯ ಇಡ್ತಿರಲ್ಲ, ಅವನಿಗೆ ಯಾರು ಹಾಕೋರಿಗೆ ನಮಗೆ ಸಾಲೋದಿಲ್ಲ ಅಂತ ಅನ್ನೋ ಜನನೂ ಇದ್ದಾರೆ. ಅಂದರೆ ಹಾಗಲ್ಲ, ನಾವು ನಮ್ಮ ಹತ್ತಿರ ಇರುವ ಪರಮಾತ್ಮ ವಸ್ತುಗಳನ್ನು ಕೇವಲ ಸ್ವಾಮಿ ಇದು ನನ್ನದಲ್ಲ ನಿನ್ನದು ಅಂತ ಹೇಳುವಂತಹ ಏನು ವಿಚಾರ ಇದೆ, ಇದಕ್ಕೆ ಸಮರ್ಪಣೆ ಅಂತ ಹೇಳಿ ಕರೀತಾರೆ. ಸಮರ್ಪಣೆಯಲ್ಲಿ ಬಹಳ ವಿಧ ಇದೆ. ಅಂತ್ಯದಲ್ಲಿ ಬರುವ ಸಮರ್ಪಣೆ ಅದು ಪ್ರಹ್ಲಾದರಾಜರು ಹೇಳಿದ ಹಾಗೆ ಆತ್ಮನಿವೇದನ ರೂಪವಾದದ್ದು. ಆತ್ಮನಿವೇದನೆ ಅತ್ಯಂತ ಅಂತ್ಯದಲ್ಲಿ ಬರುವಂತಹ ಸಮರ್ಪಣೆ, ಕೊನೆಯದಾಗಿ ಬರುವ ಸಮರ್ಪಣೆ.
ಅದರಿಂದ ನಮಗೆ ಬಹಳ ಉತ್ತಮವಾದ ಭಕ್ತಿ ಸಿಗ್ತದೆ. ಇನ್ನು ಪ್ರಾರಂಭದ ಹಂತದ ಸಮರ್ಪಣೆ ಯಾವುದು ಅಂತಂದರೆ ಅದಕ್ಕೆ ತಿಳಿಸ್ತಾರೆ, ಗಂಧ ತುಳಸಿ ಪುಷ್ಪಗಳ ಸಮರ್ಪಣೆ ಇದು ಪ್ರಾರಂಭದ ಹಂತದ ಸಮರ್ಪಣೆ. ಅಂದರೆ ನಾವು ಸಮರ್ಪಣೆಯನ್ನು ಮಾಡುವಾಗ ಪ್ರಾರಂಭ ಮಾಡಬೇಕು. ಒಟ್ಟಾರೆ ನನ್ನ ಹತ್ರ ಇದ್ದ ಐಶ್ವರ್ಯ ಸ್ವಾಮಿ ನಿನ್ನದು ಅಂತ ಹೇಳಿ ನಾನು ಸಮರ್ಪಣೆ ಮಾಡಬೇಕು ಅಂದರೆ ಆ ಭಾವನೆ ನಮಗೆ ಬರೋದಿಲ್ಲ. ಯಾಕಂದರೆ ಅಷ್ಟು ಪಕ್ವರಲ್ಲ ನಾವು, ಬಹಳ ಅಪಕ್ವರಾಗಿದ್ದೇವೆ ಪರಮಾತ್ಮನ ವಿಷಯದಲ್ಲಿ, ಬಹಳ ಅಪಕ್ವರ ನಾವು. ಅದಕ್ಕೆ ಅಂತಹ ಉತ್ತಮವಾದ ಪಕ್ವತೆ ನಮ್ಮಲ್ಲಿ ಬರಬೇಕು ಅಂತಂದರೆ ನಾವೇನು ಮಾಡಬೇಕು, ನಾವು ಮೊದಲಿಗೆ ಸ್ವಲ್ಪ ಸ್ವಲ್ಪ, ಅದಕ್ಕೆ ಕೃಷ್ಣ ಪರಮಾತ್ಮ ಅನೇಕ ಕಡೆಗೆ ಹೇಳ್ತಾನೆ ಅರ್ಜುನನಿಗೆ ಉಪದೇಶ ಮಾಡುವಾಗ, ಅಭ್ಯಾಸ ಮಾಡು ಅರ್ಜುನ, ಅಭ್ಯಾಸವನ್ನು ಮಾಡಿ ನೀನು ಇಂದ್ರಿಯ ನಿಗ್ರಹವನ್ನು ಮಾಡಿಕೊ ಅಂತ ಹೇಳ್ತಾನಲ್ಲ. ಹಾಗೆ ನಾವು ಒಂದೇ ಕಾಲಕ್ಕೆ ಎಲ್ಲವನ್ನು ನಾವು ಸಮರ್ಪಣೆ ಮಾಡಬೇಕು ಅಂತಂದರೆ ಅದು ನಮ್ಮಿಂದ ಆಗೋದಿಲ್ಲ. ಅದಕ್ಕೆ ಹಂತ ಹಂತವಾಗಿ ಸಮರ್ಪಣೆ ಮಾಡ್ತಾ ಹೋಗಬೇಕು. ಅಂತಹ ಸಮರ್ಪಣೆಯ ಪ್ರಾರಂಭದ ಹಂತ ಯಾವುದು ಅಂದರೆ ಅದು ಗಂಧ ತುಳಸಿ ಪುಷ್ಪಗಳ ಸಮರ್ಪಣೆ. ಇದು ಪ್ರಾರಂಭದ ಹಂತದ ಸಮರ್ಪಣೆ. ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡುವಾಗ ದೇವರಿಗೆ ಆ ಗಂಧ ಪುಷ್ಪ ತುಳಸಿಗಳನ್ನು ಸಮರ್ಪಣೆ ಮಾಡಬೇಕು. ಆ ಒಂದೊಂದು ಸಮರ್ಪಣೆಯಿಂದಲೂ ಅತ್ಯಂತ ಉನ್ನತವಾದಂತಹ ಫಲವನ್ನು ನಮಗೆ ತಿಳಿಸಿಕೊಡ್ತಾರೆ. ಮೊದಲಿಗೆ ಗಂಧದ ವಿಚಾರವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರತಿಯೊಬ್ಬ ಮನುಷ್ಯನ ದೇಹದಿಂದಲೂ ಗಂಧ ಅಂದರೆ ವಾಸನೆ ಅಂತ ಅರ್ಥ. ವಾಸನೆಯಿಂದ ಯುಕ್ತವಾದ ಪದಾರ್ಥಗಳು ಆಗಬಹುದು. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡುವಂತಹ ಗಂಧ ಹೇಗಿರಬೇಕು ಎನ್ನುವುದನ್ನು ಅಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ತಥೋ ಗಂಧಂ ವಿಶುದ್ಧಂತು ಸುಗಂಧಂಚ ಸಮರ್ಪಯೆ ತುಳಸಿ ಕಾಷ್ಟ ಸಂಯುಕ್ತಂ ಚಂದನಂ ಯಚ್ಛತೋ ಹರೇ ವಿದಹೇತ್ ಪಾತಕಂ ಸರ್ವಂ ಪೂರ್ವಜನ್ಮ ಶತಾರ್ಚಿತಂ. ಅಂದರೆ ಪರಮಾತ್ಮ ಎಷ್ಟು ಕರುಣಾಮಯಿ ಇದ್ದಾನೆ ಪರಮಾತ್ಮ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೋದು. ನಮ್ಮದೇನೋ ₹1 ಖರ್ಚಾಗೋದಿಲ್ಲ. ದೇವರು ಕೊಟ್ಟ ಗಂಧ, ದೇವರು ಕೊಟ್ಟ ಸಾಣಿಕಲ್ಲು, ದೇವರು ಕೊಟ್ಟಂತಹ ಗಂಧದ ಕಟ್ಟಿಗೆ, ಸುಮ್ಮನೆ ನಾವು ಸ್ನಾನ ಮಾಡಿ ಒದ್ದೆ ಬಟ್ಟೆನೋ ಒಣ ಬಟ್ಟೆನೋ ಉಟ್ಕೊಂಡು ಕೂದು ಗಂಧವನ್ನು ತೆಗೆದು ಪರಮಾತ್ಮನಿಗೆ ಅರ್ಪಣೆ ಮಾಡೋದು, ಪರಮಾತ್ಮನಿಗೆ ಹಚ್ಚೋದು, ಇಷ್ಟೇ ನಮ್ಮ ಕೆಲಸ. ಇಷ್ಟು ನಾವು ಕೆಲಸವನ್ನು ಮಾಡಿದರೆ ಆ ಪರಮಾತ್ಮ ನಮಗೆ ಎಷ್ಟು ಫಲವನ್ನು ಕೊಡ್ತಾನೆ ಅಂದರೆ ಅದನ್ನು ಹೇಳ್ತಾರೆ ಪೂರ್ವಜನ್ಮ ಶತಾರ್ಜಿತಂ. ಹಿಂದೆ ನಾವು 100 ವರ್ಷಗಳಲ್ಲಿ ಎಷ್ಟು ಪಾಪವನ್ನು ಸಂಗ್ರಹಣೆ ಮಾಡಿದ್ದೇವೋ ಆ ಎಲ್ಲ ಪಾಪಗಳನ್ನು ವಿದಹೇತ್ ಪರಮಾತ್ಮ ಸುಟ್ಟು ಹಾಕ್ತಾನೆ. ಯಾವುದರಿಂದ? ನಾವು ಕೇವಲ ಗಂಧ ಸಮರ್ಪಣೆಯನ್ನು ಮಾಡೋದರಿಂದ. ಅದು ಗಂಧ ಹೇಗಿರಬೇಕು ಎನ್ನುವ ವಿಚಾರವನ್ನು ತಿಳಿಸಿಕೊಡ್ತಾರೆ. ತಥೋ ಗಂಧಂ ವಿಶುದ್ಧ, ಅತ್ಯಂತ ಶುದ್ಧವಾಗಿರಬೇಕು. ಪರಿಮಳದಿಂದ ವಾಸನೆ, ಒಳ್ಳೆ ವಾಸನೆ ಬರುತ್ತೆ. ಆರ್ಟಿಫಿಷಿಯಲ್ ಇರಬಾರ್ದು ಎನ್ನುವುದು ಮುಖ್ಯ ತಾತ್ಪರ್ಯ. ಆರ್ಟಿಫಿಷಿಯಲ್ ಗಂಧಗಳನ್ನು ಅರ್ಪಣೆ ಮಾಡಬಾರ್ದು. ಸಾಣಿಕಲ್ಲು ಶುದ್ಧವಾದ ಗಂಧದ ಕೊರಡನ್ನು ಅದರ ಮೇಲೆ ಹಾಕಿ ತಿಕ್ಕಬೇಕು. ತಿಕ್ಕಿ ಅಲ್ಲಿ ಬರುವಂತಹ ಗಂಧ ಏನಿದೆ ಆ ಗಂಧವನ್ನು ತೆಗೆದುಕೊಂಡು ದೇವರ ಪಾದಕ್ಕೆ ಅದನ್ನು ಹಚ್ಚಬೇಕು, ದೇವರ ಹಣೆಗೆ ಅದನ್ನು ನಾವು ಹಚ್ಚಬೇಕು ಅಂತ ಹೇಳಿ ತಿಳಿಸ್ತಾರೆ. ಹೀಗೆ ಅರ್ಪಣೆಯನ್ನು ಮಾಡಿದರೆ ಏನು ಕೆಲಸ ಮಾಡಲಿಲ್ಲ ನಾವು. ದೇವರು ಕೊಟ್ಟ ತುಳಸಿ, ದೇವರು ಕೊಟ್ಟಂತಹ ತುಳಸಿ ಕಾಷ್ಟ ಇರ್ಬೋದು, ದೇವರು ಕೊಟ್ಟಂತಹ ಗಂಧದ ಗಿಡ ಇರ್ಬೋದು, ಅದನ್ನು ಸಾಣಿಕಲ್ಲ ಮೇಲೆ ತೆಗೆದು ಅದರಲ್ಲಿ ಬರುವ ಗಂಧವನ್ನು ತೆಗೆದುಕೊಂಡು ದೇವರ ಪಾದಕ್ಕೆ, ದೇವರ ಹಣೆಗೆ ಅದನ್ನು ನಾವು ಅರ್ಪಣೆ ಮಾಡಬೇಕು. ಹಚ್ಚಿ ಹೇಳೋದು, ಸ್ವಾಮಿ ಈ ಗಂಧವನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಷ್ಟು ಹೇಳಿದರೆ ಸಾಕು. ಎಂತಹ ಅದ್ಭುತವಾದ ಪುಣ್ಯವನ್ನು ಸ್ವಾಮಿ ನಮಗೆ ಕೊಟ್ಟ. ವಿದಹೇತ್ ಪಾತಕಂ ಸರ್ವಂ ಪೂರ್ವ ಜನ್ಮ ಶತಾರ್ಜಿತಂ. ಹಿಂದೆ ನಾವು 100 ಜನ್ಮಗಳಲ್ಲಿ ಮಾಡಿರುವ ಎಲ್ಲ ಪಾಪಗಳನ್ನು ಪರಮಾತ್ಮ ಆಮೂಲಾಗ್ರವಾಗಿ ಪರಿಹಾರ ಮಾಡ್ತಾನೆ. ಇದು ವಿಶೇಷವಾಗಿದೆ. ಬರೀ ದಹೇತ್ ಪಾತಕಂ ಅನ್ನಿಲ್ಲ, ವಿದಹೇತ್ ಪಾತಕಂ ಅಂತ ಹೇಳಿದ್ರು. ವಿಶಿಷ್ಟವಾಗಿ ಎಲ್ಲ ಪಾಪಗಳು ಸುಟ್ಟು ಹೋಗ್ತದೆ. ಹೇಗೆ ಅಂದರೆ ಬರೀ ದಹೇತ್ ಅಂತ ಹೇಳಿದರೆ ಆಯ್ತು ಅಲ್ಪ ಸ್ವಲ್ಪ ಪರಿಹಾರ ಆಗ್ತದೆ ಅಂತ ಅಭಿಪ್ರಾಯ. ಆದರೆ ಹಾಗಲ್ಲ. ನಾವು ದೇವರಿಗೆ ಗಂಧವನ್ನು ಸಮರ್ಪಣೆ ಮಾಡಿದರೆ ವಿದಹೇತ್ ಆಮೂಲಾಗ್ರವಾಗಿ ಎಲ್ಲ ಪಾಪಗಳು ಕೂಡ ಸುಟ್ಟು ಬೂದಿಯಾಗಿ ಹೋಗ್ತದೆ. ಅಷ್ಟೇ ಅಲ್ಲದೆ ಯೋ ದದಾತಿ ಹರೇರ್ನಿತ್ಯಂ ತುಳಸಿ ಕಾಷ್ಟಚಂದನಂ ವಸತೆ ವಿಷ್ಣು ಸದನೆ ಯುಗಾನಿ ದಶಪಂಚಚ. ನೋಡಿ, ಯಾವ ವ್ಯಕ್ತಿ ಪರಮಾತ್ಮನಿಗೆ ಪ್ರತಿನಿತ್ಯ ತುಳಸಿ ಕಾಷ್ಟದಿಂದ ತೆಗೆದಿರುವಂತಹ ಚಂದನವನ್ನು, ಗಂಧವನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾನೆ, ಆ ವ್ಯಕ್ತಿ ಅನೇಕ ಯುಗಗಳ ಪರ್ಯಂತ ಪರಮಾತ್ಮನ ಮನೆಯಲ್ಲಿ ವಾಸ ಮಾಡ್ತಾನೆ. ಏನೂ ಬರೋದಿಲ್ಲ. ಪರಮಾತ್ಮನಿಗೆ ಭಕ್ತರ ಮೇಲಿರುವ ಪ್ರೀತಿ, ಕಾರುಣ್ಯ ಅದು ಬಿಟ್ಟರೆ ಮತ್ತೇನಿಲ್ಲ. ಸ್ವಾಮಿ ಏನು ಮಾಡಿದ ನೋಡಿ, ನನಗೆ ಗಂಧ ಏನೂ ಮಾಡಬೇಡ್ರಪ್ಪ, ನೀವು ಕಷ್ಟಪಡಬೇಡ್ರಿ, ಸ್ನಾನ ಮಾಡಿ ಶುದ್ಧವಾದ ರೀತಿಯಿಂದ ಮಾಡಿ, ಶುದ್ಧ ಅಂತ ಅರ್ಥ, ಶುದ್ಧವಾದ ರೀತಿಯಿಂದ ಗಂಧವನ್ನು ತೆಗೆದು ನನಗೆ ಅರ್ಪಣೆ ಮಾಡಿ ಸಾಕು, ನನಗೆ ಹಚ್ಚಿ,
ನಿಮಗೇನು ಕೊಡ್ತೇನೆ? ಯುಗಾನಿ ದಶಪಂಚಚ 15 ಯುಗಗಳವರೆಗೆ, ಸಾಧಾರಣ ಲೆಕ್ಕ 15 ಅಂತ ಇಟ್ಕೊಂಡ್ರು, ಅಷ್ಟು ಯುಗಗಳವರೆಗೆ ನಾನು ವಿಷ್ಣುವಿನ ಮನೆಯಲ್ಲಿ ನಿಮಗೆ ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ. ಇವತ್ತು ಜನ ಕಷ್ಟಪಡ್ತಾರೆ. ಒಂದು ಯಾವುದೋ ಸಾಧಾರಣವಾದ ಮನೆಯನ್ನು ಬಾಡಿಗೆ ಹಿಡಿದು ಬಾಡಿಗೆ ಕಟ್ಕೊಂಡು ಇರೋದು ಅತ್ಯಂತ ಕಷ್ಟ. ಅಂತಹ ಪ್ರಸಂಗದಲ್ಲಿ ಪರಮಾತ್ಮ ವೈಕುಂಠ, ಅದು ಆ ವೈಕುಂಠದಲ್ಲಿ ಅಷ್ಟು ಯುಗಗಳವರೆಗೆ ಇರಬೇಕು. ಎಷ್ಟು ಅದ್ಭುತವಾಗಿದೆ ವೈಕುಂಠ ಗೊತ್ತಾ? ಯಾವುದನ್ನೂ ಕಷ್ಟಪಟ್ಟು ಸಂಗ್ರಹ ಮಾಡುವ ಪ್ರಸಂಗ ಇಲ್ಲ ಅಲ್ಲಿ. ಯಾವುದನ್ನೂ ಕಷ್ಟಪಡಬೇಕಾಗಿಲ್ಲ. ಆ ಕ್ಷಣದಲ್ಲಿ ಸಾಕು. ನಾವು ಸುಮ್ಮನೆ ಹಿಂಗೆ ಕಣ್ಣು ಮುಚ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕು, ನನ್ನ ಕಣ್ಣೆದುರಿಗೆ ಆ ಎಲ್ಲ ಪದಾರ್ಥಗಳು ವ್ಯವಸ್ಥೆ ಬಂದು ನಿಲ್ಲುವಂತಹದ್ದಾಗ್ತದೆ. ಹೀಗೆ ಗಂಧ ಸಮರ್ಪಣೆಯ ವಿಚಾರವನ್ನು ತಿಳಿಸಿಕೊಡ್ತಾರೆ. ಇನ್ನು ಅಲ್ಲಿ ಇನ್ನೊಂದು ವಿಚಾರವನ್ನು ತಿಳಿಸಿಕೊಡ್ತಾರೆ. ತುಳಸಿ ಚಂದನ ಮುಖ್ಯಂ. ಯಾವ ಯಾವ ಗಂಧಗಳನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂದರೆ ಒಟ್ಟಾರೆ 8 ಪದಾರ್ಥಗಳನ್ನು, ಸುಗಂಧ ದ್ರವ್ಯಗಳನ್ನು ಪರಮಾತ್ಮನಿಗೆ ಗಂಧ ಅಂತ ಹೇಳಿ ನಾವು ಅರ್ಪಣೆ ಮಾಡಬಹುದು. ಯಾವ್ಯಾವುದು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಒಂದನೇದು ತುಳಸಿ ಕಾಷ್ಟದಿಂದ ಬರುವಂತಹ ಗಂಧ. ಇದು ಅತ್ಯಂತ ಮುಖ್ಯವಾದದ್ದು. ಇದನ್ನು ಅರ್ಪಣೆ ಮಾಡಲೇಬೇಕು. ಸ್ವಾದೋದಕ, ಗಂಧೋದಕ ಅಂತ ಹೇಳಿ ನಾವೇನು ಪ್ರತಿನಿತ್ಯ ಪೂಜೆಯಲ್ಲಿ ಅದನ್ನು ತೆಗೆದು ದೇವರಿಗೆ ಅರ್ಪಣೆ ಮಾಡ್ತೇವೆ, ಅದು ಇದು ತುಳಸಿ ಚಂದನದಿಂದ ಬರುವಂತಹದ್ದು, ತುಳಸಿ ಕಾಷ್ಟದಿಂದ. ಅದಾದ ಮೇಲೆ ಗಂಧದ ಕಟ್ಟಿಗೆ, ಶ್ರೀಗಂಧ ಅಂತ ಹೇಳಿ ಗಿಡ ಬರುತ್ತದೆ. ಆ ಗಿಡದ ಬೇರನ್ನು ತೆಗೆದುಕೊಂಡು ಅದನ್ನು ತಿಕ್ಕಿ ಅದರಿಂದ ಬರುವ ಸುವಾಸನೆ ಭರಿತವಾದ ಗಂಧವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುವುದು. ಇದನ್ನು ಬಿಟ್ಟರೆ ಮಲಯಾಚಲ ಅಂತ ಹೇಳಿ ಏನು ಪರ್ವತ ಇತ್ತು, ವಾಯುದೇವರು ವಾಸ ಮಾಡುವಂತಹ ಪರ್ವತ ಅದು. ಆ ಪರ್ವತದಲ್ಲಿ ಸಿಗುವ ಒಂದು ಉತ್ಕೃಷ್ಟವಾದ ಗಿಡ, ಆ ಗಿಡದ ಬೇರುಗಳಿಂದಲೂ ಕೂಡ ನಾವು ಗಂಧವನ್ನು ತೆಗೆದು ಪರಮಾತ್ಮನಿಗೆ ಹಚ್ಚಬಹುದು. ಕೇಸರಿ, ಇನ್ನು ಕೋಷ್ಠ, ಚಂಗಲ್ ಕೋಷ್ಠ ಅಂತ ಕರೀತಾರೆ, ಅದೊಂದು. ಅದನ್ನು ಬಿಟ್ಟರೆ ಪಚ್ಚಕರ್ಪೂರ, ಗೋರೋಚನ ಮತ್ತು ದೇವದಾರು, ಗ್ರಂಥಿ ಅಂತ ಹೇಳಿ ಒಟ್ಟಾರೆ ಹೀಗೆ ಒಂದು 7-8 ಪದಾರ್ಥಗಳಿದೆ. ಈ ಪದಾರ್ಥಗಳನ್ನು ಸೇರಿಸಿ ಗಂಧಾಷ್ಟಕ, ಈಗೆಲ್ಲ ಸಾಧಾರಣ ಅಂಗಡಿಯಲ್ಲಿ ಸಿಗುತ್ತದೆ ಗಂಧಾಷ್ಟಕ ಅಂತ ಹೇಳಿ ಸಿಗುತ್ತದೆ. ಅದಕ್ಕಿಂತಲೂ ಎಲ್ಲ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಹುಡುಕಿ ಸಂಗ್ರಹವನ್ನು ಮಾಡಿ ಅದರಿಂದ ಗಂಧವನ್ನು ತೆಗೆದು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿದರೆ ಪರಮಾತ್ಮ ಪರಾಂ ಪ್ರೀತಿಂ ಕರೋತಿ ಶತವಾರ್ಷಿಕೀ. ಪರಮಾತ್ಮ ನಮ್ಮ ಮೇಲೆ ಪ್ರೀತನಾಗ್ತಾನಂತೆ. ಎಷ್ಟು ದಿವಸ ಅಂದರೆ ಶತವಾರ್ಷಿಕಿ, 100 ವರ್ಷಗಳ ಕಾಲ ನಿರಂತರವಾಗಿ ಪರಮಾತ್ಮ ನಮ್ಮನ್ನು ಪ್ರೀತಿಸ್ತಾನೆ. ಏನು ಪರಮಾತ್ಮನ ಪ್ರೀತಿ ಸಿಗೋದ್ರಿಂದ ನಮಗೇನಾಗ್ತದೆ ಅಂದರೆ ಗಂಧ ಅರ್ಪಣೆ ಮಾಡಬೇಕು, ಗಂಧ ಸಮರ್ಪಣೆ ಮಾಡಬೇಕು. ಗಂಧವನ್ನು ಸಮರ್ಪಣೆ ಮಾಡುವುದರಿಂದ ಪರಮಾತ್ಮ ನಮ್ಮ ಮೇಲೆ ಪ್ರೀತನಾಗ್ತಾನೆ ಅಂತ ಹೇಳಿದರು. ಏನಾಗ್ತದೆ ಪರಮಾತ್ಮನ ಪ್ರೀತಿ ನಮಗೆ ಸಿಕ್ಕರೆ ಅಂತಂದರೆ, ಶಾಸ್ತ್ರದಲ್ಲಿ ವೇದದಲ್ಲಿ ಹೇಳ್ತಾರಲ್ಲ, ಯಮೈ ವೇಷ ವೃಣತೆ ತೇನ ಲಭ್ಯ. ನಾವು ಮೋಕ್ಷಕ್ಕೆಲ್ಲ ಹೋಗ್ಬೇಕಂತ ಭಾರಿ ಅಪೇಕ್ಷೆ ಇಟ್ಕೊಂಡು ಕೂತಿದ್ದೀವಿ ನಾವೆಲ್ಲರೂ. ಆದರೆ ಪರಮಾತ್ಮ ಯಾರನ್ನು ಆರಿಸ್ತಾನೆ ಅವರು ಮಾತ್ರ ಮೋಕ್ಷಕ್ಕೆ. ಈಗ 10 ಜನ ಸಾಧಕರು ಒಂದೇ ಕಡೆ ಕುಳಿತುಕೊಂಡು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸಾಧನೆ ಮಾಡಬೇಕಾದಾಗ ಮೋಕ್ಷಕ್ಕೆ ಹೋಗೋರು ಯಾರು ಅಂತಂದರೆ ಪರಮಾತ್ಮ ಎಣಿಸ್ತಾನಂತೆ, ಆರಿಸ್ತಾನಂತೆ. ಇಷ್ಟೆಲ್ಲ ಒಂದು 10-14 ಜನ ಇರ್ತಾರೆ. ಅಷ್ಟರಲ್ಲಿ ಯಾರನ್ನು ಆರಿಸಿ, ಸರಿ ಈ ಸಲ ನಿನ್ನ ಮೇಲೆ ನನಗೆ ಪ್ರೀತಿಯಾಗಿದೆ ಬಾ ಅಂತ ಹೇಳಿ ಕರೆದಾಗ ಆ ವ್ಯಕ್ತಿ ಅಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಹಾಗೆ ನಾವು ಗಂಧವನ್ನು ಅರ್ಪಣೆ ಮಾಡಿದರೆ ಪರಮಾತ್ಮ 100 ವರ್ಷಗಳವರೆಗೆ ನಮ್ಮನ್ನು ಪ್ರೀತಿಸ್ತಾನೆ. ಹಾಗೆ 100 ವರ್ಷಗಳವರೆಗೆ ಪ್ರೀತಿ ನಮ್ಮ ಮೇಲೆ ಬಂತು ಅಂದರೆ, ಇವನು ನನ್ನ ಪ್ರೀತ್ಯಾಸ್ಪದನಾದ ಭಕ್ತ ಅಂತ ಹೇಳಿ ನಮ್ಮನ್ನು ಅವನು ಆರಿಸ್ತಾನೆ. ಆರಿಸಿ ನಮಗೆ ಮೋಕ್ಷವನ್ನು ಕೊಡ್ತಾನೆ. ನೋಡಿ, ಕೇವಲ ಪ್ರತಿನಿತ್ಯ ನಾವು ಅರ್ಪಣೆ ಮಾಡುವಂತಹ ಗಂಧದಿಂದ ನಮಗೆ ಮೋಕ್ಷ ಸಿಗುತ್ತದೆ ಎನ್ನುವುದು ಎಷ್ಟು ಅದ್ಭುತ. ಬೇರೆ ಯಾರೂ ಸಾಧ್ಯ ಇಲ್ಲ. ನಮ್ಮ ಕೆಲವರೆಲ್ಲ ಆಫೀಸ್ಗೆ ಹೋಗೋರು ಹೇಳ್ತಿರ್ತಾರೆ, ಆಚಾರ್ಯ ನಮ್ಮ ಮ್ಯಾನೇಜರ್ ಇದ್ದಾನೆ, ಚೀಫ್ ಮ್ಯಾನೇಜರ್ ಇದ್ದಾನೆ, ಅವನು ಕಾಲು ಹಿಡಿಬೇಕು, ಅವನು ಬಕೆಟ್ ಹಿಡಿಬೇಕು, ಅವನಿಗೆ ಬೇಕಾದ ಎಲ್ಲ ಕೆಲಸ ಮಾಡಿಕೊಡ್ಬೇಕು. ಇಷ್ಟು ಮಾಡಿದರೂ ಅವನು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಿದರೂ ನಮಗೆ ಅವನು ಹೈಕ್ ಕೊಡೋದಿಲ್ಲ, ಹೆಚ್ಚಿನ ನಮ್ಮ ಸಂಬಳ ಜಾಸ್ತಿ ಮಾಡೋದಿಲ್ಲ, ಏನೋ ಬೈತಾನೆ ಮಾಡ್ತಾನೆ ಅಂತ ಇಷ್ಟೆಲ್ಲ ಹೇಳ್ತಾರೆ. ನೋಡಿ, ಅಷ್ಟೆಲ್ಲ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅವನ ಕಾಲು ಹಿಡಿದರೂ ವರ್ಷದ ಕೊನೆಗೆ ಬೋನಸ್ ಸಿಗೋದಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಆದರೆ ನಮ್ಮ ಸ್ವಾಮಿ ಹಾಗೆ ಮಾಡಲಿಲ್ಲ. ಯಾವುದೇ ಭಕ್ತ ಇರಲಿ ಅದನ್ನು ಹೇಳ್ತಾನೆ ಪರಮಾತ್ಮ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿ. ಅದಕ್ಕೆ ಏನು ಬೇಕಾದನ್ನು ನಾವು ಭಕ್ತಿಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಸಾಕು. ಪ್ರಕೃತ ಗಂಧ ಇದೆ, ಗಂಧವನ್ನು ಸಮರ್ಪಣೆ ಮಾಡಿದರೆ 100 ವರ್ಷಗಳ ಕಾಲ ನಮ್ಮ ಮೇಲೆ ಪ್ರೀತಿ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅನೇಕ ಜನ್ಮಗಳವರೆಗೆ ನಾವು ಮಾಡಿರುವ ಪಾಪಗಳನ್ನೆಲ್ಲ ನಾಶ ಮಾಡಿ ಹಾಕ್ತಾನೆ ಸ್ವಾಮಿ. ಅಂತಹ ಪರಮಾತ್ಮನಿಗೆ ನಾವು ಗಂಧವನ್ನು ಅರ್ಪಣೆ ಮಾಡಬೇಕು ಪ್ರತಿನಿತ್ಯದಲ್ಲಿ ಎನ್ನುವ ವಿಚಾರವನ್ನು ಇಲ್ಲಿ ಗಂಧ ಸಮರ್ಪಣೆಯ ವಿಚಾರವನ್ನು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ತುಳಸಿಯ ಸಮರ್ಪಣೆ. ತುಳಸಿ ಇದೆ, ಇದರ ಜನ್ಮನೇ ಒಂದು ಅತ್ಯಂತ ಅದ್ಭುತವಾದದ್ದು.
ಈಗ ಸಾಧಾರಣವಾದ ಒಬ್ಬ MLA MP ಅವ್ರ ಮಗ ಇದ್ದ ಅಂತಂದರೆ ಅವ್ನು ಭಾರಿ ಹಾರಾಡ್ತಿರ್ತಾನೆ, ನಾನು MLA ಮಗ ರೀ MP ಮಗ ರೀ ಅಂತ ಹೇಳಿ. ಯಾವುದೋ ಒಬ್ಬ ಶ್ರೀಮಂತನ ಮಗ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಈ ತುಳಸಿ ಗೊತ್ತಾ ಹೇಗೆ ಹುಟ್ಟಿದ್ದು? ಪರಮಾತ್ಮನಿಂದ ಹುಟ್ಟಿರುವಂಥದ್ದು. ಸಮುದ್ರ ಮಥನದ ಕಾಲ, ಆ ಕಾಲದಲ್ಲಿ ಪರಮಾತ್ಮನ ಒಂದು ಆನಂದಾಶ್ರುಗಳು ಬಿತ್ತು ಕೆಳಗಡೆ, ಆನಂದಾಶ್ರುವಿನಿಂದ ಹುಟ್ಟಿದ್ದು ತುಳಸಿ ಎನ್ನುವಂತಹ ಕಥೆಯನ್ನು ತಿಳಿಸ್ತಾರೆ. ಈ ತುಳಸಿ ಎಷ್ಟು ಪ್ರಾಶಸ್ತ್ಯವನ್ನು ಪಡೆದುಕೊಳ್ತು ಅಂತಂದರೆ, ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡಿದರೆ ನಮಗೆ ನಾವು ಊಟ ಸಿಗಬೇಕು ಅಂದರೆ ದೇವರ ಪೂಜೆ ಮಾಡಬೇಕು. ದೇವರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ನಾವು ಅನ್ನಾದಿಗಳನ್ನು ತಿನ್ನಬೇಕು, ಅಷ್ಟು ವಿಚಾರ ಇದೆ. ಅಂತಹ ಪೂಜೆ ಅದು ಪೂರ್ತಿ ಆಗಬೇಕು ಅಂತಂದರೆ ತುಳಸಿ ಇಲ್ಲದ ಪೂಜೆ ಕೃಷ್ಣ ತಾನು ವಲ್ಲನು, ಆ ಪೂಜೆಯನ್ನು ಕೊಳ್ಳನು ಅಂತ ಹೇಳಿ ದಾಸರು ಹೇಳ್ತಾರೆ. ಎಲ್ಲ ವಸ್ತುಗಳಿದ್ದು, ನೀವೇನು ಬೆಳ್ಳಿ ಪಾತ್ರೆ ಬಂಗಾರದ ಪಾತ್ರೆಗಳನ್ನು ಇಟ್ಟುಕೊಂಡು ಹಾಲು ಮೊಸರು ಬೆಣ್ಣೆ ತುಪ್ಪ ಏನೇನು ಬೇಕಾದ ಪದಾರ್ಥಗಳನ್ನು ಇಟ್ಟುಕೊಂಡು ನಾವು ದೇವರಿಗೆ ಅದನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿದರೂ ಅದರಲ್ಲಿ ಒಂದು ದಳ ತುಳಸಿ ಇಲ್ಲದೇ ಇದ್ದರೆ ಆ ಪೂಜೆಯನ್ನು ಪರಮಾತ್ಮ ಸರ್ವತಾ ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಫಲ ಇಲ್ಲ, ಸಿಗೋದೇ ಇಲ್ಲ ಫಲ. ಅದಕ್ಕೆ ಹೇಳ್ತಾನೆ ಪರಮಾತ್ಮ, ಅವಶ್ಯವಾಗಿ ಅದಕ್ಕೆ ತುಳಸಿ ಇರಲೇಬೇಕು. ಅಂತಹ ಪ್ರಾಶಸ್ತ್ಯವನ್ನು ತುಳಸಿಗೆ ಪರಮಾತ್ಮ ಕೊಡ್ತಾನೆ. ಅಂತಹ ಶ್ರೇಷ್ಠವಾದ ತುಳಸಿ ಅದು. ಆ ತುಳಸಿ ಇಲ್ಲದೆ ನಾವು ಪ್ರತಿನಿತ್ಯ ಪೂಜೆ ಮಾಡಬಾರದು. ಶಾಸ್ತ್ರದಲ್ಲಿ ಪರಮಾತ್ಮ ನೋಡಿ ಇನ್ನೂ ಸ್ಪಷ್ಟತೆಯನ್ನು ಮಾಡಿ ತಿಳಿಸಿದ. ಕೆಲವು ಪ್ರದೇಶದಲ್ಲಿ ತುಳಸಿ ಸಿಗೋದಿಲ್ಲ, ಈಗಲೂ ಅತ್ಯಂತ ವಿರಳ. ಉತ್ತರ ಕರ್ನಾಟಕದಲ್ಲಿಯೂ ಕೆಲವು ಕಡೆ ಸಿಗುತ್ತದೆ, ಕೆಲವು ಕಡೆ ಬಿಸಿಲು ಇತ್ಯಾದಿಗಳಾದ್ದರಿಂದ ತುಳಸಿ ಗಿಡಗಳು ಬೆಳೆಯೋದು ಕಠಿಣ ಅಂತಹ ಊರುಗಳು ಇದೆ. ಆಗ ಏನು ಮಾಡಬೇಕು ಅಂದರೆ, ತುಳಸಿ ಇಲ್ಲದೇ ಇರುವಂತಹ ಪ್ರಸಂಗದಲ್ಲಿ ತುಳಸಿ ಕಾಷ್ಟವನ್ನಾಗಲಿ, ಆ ತುಳಸಿ ಹಿಂದಿನ ದಿನ ಈರಿಸಿರುವಂತಹ ತುಳಸಿ ಇದೆ, ಆ ತುಳಸಿಯನ್ನಾಗಲಿ ಅದನ್ನು ತೊಳೆದು ಕೂಡ ನಾವು ಈರಿಸಬಹುದು ಅಂತ ಹೇಳಿ. ಕೊನೆಗೆ ಏನೂ ಇಲ್ಲದೆ ತುಳಸಿ 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 ಅಂತ ಹೇಳಿ 3 ಸಲ ಹೇಳಿ ಯಾವುದಾದ್ರೊಂದು ಹೂವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೂ ಅದು ತುಳಸಿ ಆದಂತೆ. ಒಟ್ಟಾರೆ ತುಳಸಿ ಎನ್ನುವ ಶಬ್ದ ಇಲ್ಲದೆ ಪರಮಾತ್ಮನ ಪೂಜೆಯನ್ನು ಎಂದಿಗೂ ಮಾಡಬಾರದು ಅನ್ನುವಂತಹ ಮಾತನ್ನು ತಿಳಿಸ್ತಾರೆ. ಅಷ್ಟೇ, ಪರಮಾತ್ಮ ಇನ್ನೊಂದು ಮಾತನ್ನು ಹೇಳ್ತಾನೆ, ತುಳಸಿ ದಲ ಮಾತ್ರೇಣ ಮಾಂ ಏಕೇನೈವ ಯಪ್ಪುಮಾನ್ ಪೂಜೆಯೇ ಭಕ್ತಿಭಾವೇನ ತಂ ರಕ್ಷಾಮೀತಿ ಮತ್ಪಣಃ. ನೋಡಿ, ಪರಮಾತ್ಮ ಒಂದು ಪಣ ತೊಟ್ಟಿದ್ದಾನಂತೆ, ಒಂದು ಸಂಕಲ್ಪ ಮಾಡಿದ್ದಾನೆ ಪರಮಾತ್ಮ. ಏನು ಸಂಕಲ್ಪ ಅಂತಂದರೆ, ಯಾರು ಒಂದೇ ಒಂದು ದಲ ತುಳಸಿಯನ್ನು ಸ್ವೀಕಾರ ಮಾಡಿ, ತುಳಸಿಯನ್ನು ಇಟ್ಟುಕೊಂಡು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ, ಸ್ವಾಮಿ ಈ ತುಳಸಿ ದಲವನ್ನು ನಿನಗೆ ಕೊಟ್ಟು ನಾನು ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೋ ಅಂತಹ ವ್ಯಕ್ತಿಯನ್ನು ತಮ್ಮ ರಕ್ಷಾಮಿ ಇತಿ ಮತ್ಪಣಃ, ಅಂತಹ ವ್ಯಕ್ತಿಯನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಪರಮಾತ್ಮ ತಾನು ಸಂಕಲ್ಪ ಮಾಡಿದ್ದಾನೆ. ನೋಡಿ, ಯಾವ ವ್ಯಕ್ತಿ ಇವತ್ತಿದ್ದಾರೆ, ಬ್ಯಾಂಕು ಏನೋ ಮ್ಯಾನೇಜರ್ ಇದ್ದಾನೆ, ಅಥವಾ ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ, ನಮ್ಮ ತಲೆ ಮೇಲೆ ಮ್ಯಾನೇಜರ್ ಇರ್ತಾನೆ. ಹಗಲು ರಾತ್ರಿ ಅವನ ಪರಿಶ್ರಮ, ಹಗಲು ರಾತ್ರಿ ನಾವು ಪರಿಶ್ರಮವನ್ನು ಪಟ್ಟು ಅವನಿಗಾಗಿ, ನಮ್ಮ ಮೇಲಿರುವ ಮ್ಯಾನೇಜರ್ಗಾಗಿ ನಾವು ಕೆಲಸ ಮಾಡಿದರೂ ಆಫೀಸ್ನಲ್ಲಿ ಏನು ಮರ್ಯಾದೆ ಕೊಡ್ತಾನೆ, ತಿಂಗಳಿಗೆ ಪಗಾರ ಕೊಡ್ತಾನೆ. ನನಗೆ ಜಡ್ಡು ಜಾಪತ್ರೆಗಳಾದರೆ ಅವನು ಬರೋದಿಲ್ಲ ಅಲ್ಲಿ ನೋಡಲಿಕ್ಕೆ. ಅವನೇ ನನ್ನ ಜಡ್ಡಾದ್ರೆ ನಾನೇನು ಮಾಡಲಿ ಅಂತ ಹೇಳಿ ಕಳಿಸಿಬಿಡ್ತಾನೆ. ಅವನದೇನು ರಕ್ಷಣೆ ಅಲ್ಲ, ಸುಮ್ಮನೆ ಅವನೇ ದುಡ್ಡು ಕೊಡ್ತಾನೆ ಅಂತ ಕೆಲಸ ಮಾಡೋದು. ಆದರೆ ಪರಮಾತ್ಮ ನೋಡಿ, ಒಂದೇ ಒಂದು ತುಳಸಿ ದಳವನ್ನು ನನಗೆ ಸಮರ್ಪಣೆ ಮಾಡಿ ನೀವು ಸಾಕು, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಪರಮಾತ್ಮ ಪಣ ತೊಟ್ಟಿದ್ದಾನೆ. ಅದನ್ನು ಅವನ ಪಣ. ಸಾಧಾರಣವಾದ ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ಮಾಡಿದರೆ ಪೂರ್ತಿ ಅವರ ಪ್ರತಿಜ್ಞೆಯನ್ನು ಮಾಡಿದರೆ ಅಂತಹ ಭೀಷ್ಮಾಚಾರ್ಯರಿಗಿಂತಲೂ ಕೋಟಿ 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 ಪಟ್ಟು ನಮ್ಮ ಸ್ವಾಮಿ ಪರಮಾತ್ಮ ನಾರಾಯಣ ಉತ್ತಮನಾದವನು. ಅವನ ಬಾಯಿಂದ ಒಂದು ಸಲ ಬಂತು ಅಂತಂದರೆ ಸಾಕು, ಆ ಕರ್ಮ ಪೂರ್ತಿಯಾಗದೆ ಅವನೆಂದಿಗೂ ಬಿಡೋದಿಲ್ಲ ಅದನ್ನು. ಅಂತಹ ಪರಮಾತ್ಮ ನಮ್ಮ ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ತೊಟ್ಟಿದ್ದಾನೆ. ಅಂತಹ ಸಂಕಲ್ಪವನ್ನು ಅವನು ಇವತ್ತು ತೊಟ್ಟಿದ್ದರಿಂದಲೇ ಎಲ್ಲವೂ ಸುಭಿಕ್ಷಿತವಾಗಿ ಆನಂದದಿಂದ ನಡೆಯುವಂತಹದ್ದಾಗ್ತಾ ಇದೆ. ಬೆಟ್ಟದ ತುದಿಯಲ್ಲಿ ಬೆಳೆದಿರುವಂತಹ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ನೋಡ್ಬೋದು. ಪರಮಾತ್ಮ ನಮಗನ್ನಿಸ್ತದೆ, ಸ್ವಾಮಿ ಅಲ್ರಿ ಆ ಪರಮಾತ್ಮ ನೀವೇನು ಹೇಳಿದ್ರಿ, ಹೇಳ್ತಾನೆ ಪರಮಾತ್ಮ ಅಂತ ಹೇಳಿ. ಎಲ್ಲಿ ಕಂಡಿದೆ ನಮಗೆ ಆ ತರಹ ಪರಮಾತ್ಮ ರಕ್ಷಣೆ ಮಾಡಿದ್ದು ಅಂತಂದರೆ ನೋಡ್ಬೋದು. ಎಷ್ಟೋ ಕಡೆ ನೋಡಿರ್ತೀವಿ, ಒಂದು ಬೆಟ್ಟ, ದೊಡ್ಡ ಬೆಟ್ಟದ ತುದಿಯಲ್ಲಿ ಒಂದು ಬಂಡೆಗಲ್ಲಿದೆ. ಆ 2 ಬಂಡೆಗಲ್ಲುಗಳ ಮಧ್ಯದಲ್ಲಿ ಒಂದು ಗಿಡ ಹುಟ್ಟಿದೆ. ಆ ಗಿಡಕ್ಕೆ ಯಾರು ಕಟ್ಟೆಯನ್ನು ಕಟ್ಟಿದ್ರು, ಯಾರು ಗೊಬ್ಬರವನ್ನು ಹಾಕಿದ್ರು, ಯಾರು ನೀರು ಹಾಕಿದ್ರು, ಆ ಗಿಡ ನಷ್ಟ ಆಗದೇ ಇರುವಂತೆ, ದನ ಕರುಗಳು ಬಂದು ತಿಂದು ಅದನ್ನು ಹಾಳು ಮಾಡದೇ ಇರುವಂತೆ ನೋಡಿಕೊಂಡಂತಹ ವ್ಯಕ್ತಿ ಯಾರು? ಅದು ಪರಮಾತ್ಮ. ಹಿಂದಿನ ಜನ್ಮದಲ್ಲಿ ಯಾರೋ ಒಬ್ಬ ವ್ಯಕ್ತಿ ತುಳಸಿಯನ್ನು ಅರ್ಪಣೆ ಮಾಡಿದ್ದ, ಜನ್ಮಾಂತರದಲ್ಲಿ ಅವನೇನಾದರೂ ಗಿಡ ಆಗಿ ಹುಟ್ಟುವಂತಹ ಒಂದು ಪಾಪ ಇತ್ಯಾದಿಗಳು ಅವನಿಗೆ ಬಂದಿತ್ತು ಅಂತಂದರೆ ಅಲ್ಲಿ ಆ ಗಿಡವನ್ನು ರಕ್ಷಣೆ ಮಾಡಿರುವಂತಹ ಹೊಣೆಯನ್ನು ಪರಮಾತ್ಮ ಹೊತ್ತಿರ್ತಾನೆ. ಅಥವಾ
ಶಿಶುವಿನಲ್ಲಿ ಗರ್ಭದಲ್ಲಿ ಶಿಶು ಇರುತ್ತದೆ. ಆ ಶಿಶುವಿನ ರಕ್ಷಣೆಯನ್ನು ಯಾರು ಮಾಡ್ತಾರೆ? ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಯಾರೂ ಸಾಧ್ಯ ಇಲ್ಲ. ಅಂತಹ ಗರ್ಭದಲ್ಲಿರುವಂತಹ ಶಿಶುವನ್ನು ರಕ್ಷಣೆ ಮಾಡುವುದು ಅದು ಆ ಪರಮಾತ್ಮ ಮಾತ್ರ. ಎಷ್ಟೋ ಜನರು ಹೇಳ್ತಾರೆ, ಇಲ್ರಿ ಭಾರಿ ಕಷ್ಟ ಇತ್ತು, ಹೆಂಗೆ ಆ ಶಿಶು ಹುಟ್ಟು ಬಂತು ಅಂತಲೇ ಗೊತ್ತಿಲ್ಲ, ಅದು ದೇವರ ಅನುಗ್ರಹ ಅಂತ ಹೇಳ್ತಾರಲ್ಲ, ಅದು ಹಿಂದಿನ ಜನ್ಮದಲ್ಲಿ ಆ ಜೀವ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರುವ ಒಂದೇ ಒಂದು ತುಳಸಿ ದಳದ ಫಲ. ತುಳಸಿ ದಳ ಸಮರ್ಪಣೆ ಮಾಡಿದ್ದರಿಂದ ಹೇಳಿದ ಸ್ವಾಮಿ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ, ಆದ್ದರಿಂದ ಪರಮಾತ್ಮ ಆ ಶಿಶುವಿನ ರಕ್ಷಣೆಯನ್ನು ಮಾಡಿದ. ಹೀಗೆ ಆ ತುಳಸಿಯ ಅತ್ಯಂತ ಉತ್ತಮವಾದಂತಹ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಯಾರ ಮನೆಯಲ್ಲಿ ತುಳಸಿ ಗಿಡ ಇದೆ, ಎಷ್ಟೋ ಜನ ಹೇಳ್ತಿರ್ತಾರೆ, ಆಚಾರ್ಯ ನಮಗೆ ತೀರ್ಥಯಾತ್ರೆಗಳಿಗೆಲ್ಲ ಹೋಗ್ಲಿಕ್ಕಾಗೋದಿಲ್ಲ, ಅನೇಕ ಕಡೆಗೆ ತೀರ್ಥಕ್ಷೇತ್ರಗಳಲ್ಲಿರುವ ದೇವರ ದರ್ಶನವನ್ನು ಮಾಡಲಿಕ್ಕಾಗೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಕೇವಲ ಒಂದು ತುಳಸಿ ಗಿಡವನ್ನು ತಮ್ಮ ಅಂಗಳದಲ್ಲಿ ಇಟ್ಟುಕೊಂಡ್ರೆ ಸಾಕು. ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯ ಸರಿತಸ್ಥತ ವಾಸುದೇವಾದಯೋ ದೇವ ವಸಂತಿ ತುಳಸೀವನೇ. ನೋಡಿ, ಯಾರ ಮನೆಯ ಅಂಗಳದಲ್ಲಿ ಒಂದು ತುಳಸಿ ಗಿಡ ಇದೆಯೋ ಅಂತಹ ತುಳಸಿಯ ಸನ್ನಿಧಾನದಲ್ಲಿ ಏನೇನಿದೆ, ಪುಷ್ಕರಾದ್ಯಾನಿ ತೀರ್ಥಾನಿ, ಪುಷ್ಕರ ಮೊದಲಾದಂತಹ ಅನೇಕ ತೀರ್ಥಗಳಿವೆ. ಆ ಎಲ್ಲ ತೀರ್ಥಗಳು ಕೂಡ ಆ ತುಳಸಿ ಇರುವಂತಹ ಸ್ಥಳದಲ್ಲಿ ಬಂದು ವಾಸ ಮಾಡುವಂತಹದ್ದಾಗ್ತದೆ. ಗಂಗಾದ್ಯ ಸರಿತಸ್ತತ, ಗಂಗಾ ಮೊದಲಾದ ಏನು ಮಹಾ ನದಿಗಳು, ಉಪನದಿಗಳೆಂತಿದೆ, ಆ ಎಲ್ಲ ನದಿಗಳು ತುಳಸಿ ಗಿಡ ಇರುವಂತಹ ಸ್ಥಳದಲ್ಲಿ ಬಂದು ವಾಸ ಮಾಡುವಂತಹದ್ದಾಗ್ತದೆ. ಅವರೆಲ್ಲರೂ ಬಂದು ತುಳಸಿ ಗಿಡದ ಸನ್ನಿಧಾನದಲ್ಲಿ ವಾಸ ಮಾಡ್ತಾರೆ. ಅಷ್ಟೇ ಅಲ್ಲದೆ ವಾಸುದೇವಾದಿ ಪರಮಾತ್ಮನ ಅನಂತ 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 ರೂಪಗಳಿವೆ. ಆ ಎಲ್ಲ ರೂಪಗಳು ಕೂಡ ತುಳಸಿ ಕಾನನ, ತುಳಸಿ ವನ, ತುಳಸಿ ಗಿಡ ಇರುವಂತಹ ಸ್ಥಳದಲ್ಲಿ ಬಂದು ಆ ಪರಮಾತ್ಮ ಸ್ವತಃ ತಾನು ವಾಸವನ್ನು ಮಾಡ್ತಾನೆ. ಈ ಮಾತನ್ನು ಪರಮಾತ್ಮ ಸ್ವತಃ ತುಳಸಿ ದೇವಿಗೆ ಅನುಗ್ರಹ ಮಾಡಿ ಹೇಳ್ತಾನೆ, ಅಮ್ಮ ನೀನೇನು ಚಿಂತೆ ಮಾಡಬೇಡ, ನೀನು ಎಲ್ಲಿ ಇರ್ತಿ ಅಲ್ಲಿ ನಾನು ಬರ್ತೇನೆ, ಅಲ್ಲಿ ನಾನು ಬಂದು ನಿನಗೆ ಅನುಗ್ರಹವನ್ನು ಮಾಡ್ತೇನೆ, ನಿನ್ನ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ, ನಿನ್ನ ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಅದರಿಂದ ಯಾರಿಗೆ ಪುಷ್ಕರಾದಿ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಲಿಕ್ಕಾಗೋದಿಲ್ಲ, ಯಾವ ವ್ಯಕ್ತಿಗೆ ಗಂಗಾದಿ ನದಿಗಳಿಗೆ ಹೋಗಿ ಸ್ನಾನವನ್ನು ಮಾಡಲಿಕ್ಕಾಗೋದಿಲ್ಲ, ಪರಮಾತ್ಮನಿಗೆ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪರಮಾತ್ಮನ ದರ್ಶನವನ್ನು ಮಾಡಲಿಕ್ಕೊಳ್ಳಿಕ್ಕಾಗೋದಿಲ್ಲ, ಅಂಥವರು ಮನೆಯ ಮುಂದೆ ಒಂದು ತುಳಸಿ ಗಿಡವನ್ನು ನೆಟ್ಟರೆ ಸಾಕು. ಅಲ್ಲಿ ನೆಟ್ಟಿರುವ ತುಳಸಿ ಗಿಡದಲ್ಲಿರುವ ಒಂದು ದಳವನ್ನು ತೆಗೆದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆಯಿತು. ಪುಷ್ಕರ ತೀರ್ಥ, ಗಂಗಾದಿ ಸ್ನಾನ, ವಾಸುದೇವಾದಿ ಪರಮಾತ್ಮನ ಅನಂತ ರೂಪಗಳನ್ನು ಏಕಕಾಲಕ್ಕೆ ದರ್ಶನವನ್ನು ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಬಂದು ನಮಗೆ ಸಿಗುತ್ತದೆ. ನಮ್ಮ ಮನೆಯಲ್ಲಿ ಬೆಳೆಸಿರುವ ತುಳಸಿ ದಳವನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದರೆ ಇಷ್ಟು ಪುಣ್ಯ ನಮಗೆ ಇದೆ ಅನ್ನುವಂತಹ ಮಾತನ್ನು ತುಳಸಿಯ ವಿಚಾರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇಷ್ಟು ಹೇಳುವುದಲ್ಲದೆ ಪ್ರತ್ಯೇಕವಾಗಿ ತುಳಸಿಯ ವಿಚಾರದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳಿದೆ, ಪ್ರತ್ಯೇಕವಾಗಿ ಏರಿಸಬೇಕು ಇತ್ಯಾದಿಯಾದಂತಹ ವಿಚಾರಗಳು. ಅದರ ಜೊತೆಗೆ ಮೂರನೆಯದಾದಂತಹ ಸಮರ್ಪಣೆ ಯಾವುದು ಅಂತಂದರೆ ಅದು ಪುಷ್ಪ ಸಮರ್ಪಣೆ ಅಂತ ಹೇಳಿ ತಿಳಿಸಿಕೊಡುವಂಥವರಾಗ್ತಾರೆ. ಈ ಪುಷ್ಪ ಸಮರ್ಪಣೆಯ ವಿಚಾರಕ್ಕೆ ನಾವು ಬಂದಾಗ ಯಾವ ಪುಷ್ಪಗಳನ್ನು ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಬೇಕು, ಯಾವ ಪುಷ್ಪಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬಾರದು ಎನ್ನುವಂತಹ ಒಂದು ಚಿಕ್ಕ ವಿಚಾರವನ್ನು ನಾವು ನೋಡುವುದಾದರೆ ಅಲ್ಲಿ ಹೇಳ್ತಾರೆ, ವೃಕ್ಷಾದಿಜಾನ್ಯಪಿ ಸದ್ವರ್ಣಾನಿ ಸದ್ಗಂಧಾನಿ ಪೂಜಾಯೈ ಸಂಗ್ರಾಹ್ಯಾಣಿ ಕೇತಕಿ ಮಲ್ಲಿಕಾ ಪುನ್ನಾಗ ಚಂಪಕಾದೀನಿ ಅನ್ನುವಂತಹ ಒಂದು ಸದಾಚಾರ ಸ್ಮೃತಿಯ ವ್ಯಾಖ್ಯಾನದಲ್ಲಿ ಬರುವಂತಹ ಒಂದು ಶ್ಲೋಕ ಇದೆ. ಯಾವ ಯಾವ ಹೂವುಗಳನ್ನು ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಬಹುದು? ವೃಕ್ಷಾದಿಗಳು, ಉತ್ತಮವಾದಂತಹ ಸ್ಥಳದಲ್ಲಿ ಬೆಳೆದಿರುವಂತಹ ಗಿಡಗಳು, ಆ ಗಿಡಗಳಲ್ಲಿ ಇರುವಂತಹ ಹೂವುಗಳು ಅದು ಹೇಗಿರಬೇಕು ಅಂದರೆ ಸದ್ವರ್ಣಾನಿ, ಸುಂದರವಾದ ವರ್ಣಗಳು, ಸಾತ್ವಿಕವಾದ ವರ್ಣ, ಅತೀ ಉಗ್ರವಾದ ಕೆಂಪು ವರ್ಣದ ಹೂವುಗಳನ್ನು ಏರಿಸಬಾರದು. ಸದ್ಗಂಧಾನಿ, ಒಳ್ಳೆಯ ಸುವಾಸನೆ ಇರಬೇಕು ಆ ಹೂವಿಗೆ. ನಾವು ಇವತ್ತು ತರ್ತೇವೆ, ಯಾವುದೋ ಹೂ ತಂದಿರ್ತೇವೆ, ಅದಕ್ಕೇನು ವಾಸನೆ ಇರೋದಿಲ್ಲ, ನೋಡಲಿಕ್ಕೂ ಅದು ಸುಂದರ, ನೋಡ್ಲಿಕ್ಕೆ ಸುಂದರ ಇದ್ದರೂ ಅದರ ವರ್ಣ ಏನಿರ್ತದೆ, ಕಲರ್, ಆ ಕಲರ್ ಸ್ವಲ್ಪ ಉತ್ತಮವಾಗಿರಲಿಲ್ಲ ಅಂದರೆ ಅದು ಸರಿಯಲ್ಲ. ಅದಕ್ಕೆ ಸದ್ವರ್ಣ ಆಗಿರಬೇಕು. ಬಿಳಿ ಹೂ, ಹಳದಿ ಹೂ, ಲೈಟ್ ಕೆಂಪಿರಬೇಕು. ಅತೀ ಪೂರ್ಣ ರಕ್ತದ ತರಹ ಕೆಂಪಿರುವಂತಹ ಹೂವುಗಳನ್ನು ದೇವರಿಗೆ ಎಂದಿಗೂ ಅರ್ಪಣೆಯನ್ನು ಮಾಡಬಾರದು. ಅದರಲ್ಲಿ ಕೆಲವು ಹೆಸರುಗಳನ್ನು ಹೇಳ್ತಾರೆ, ಕೇತಕಿ, ಮಲ್ಲಿಕ, ಪುನ್ನಾಗ, ಚಂಪಕ ಅಂತ ಹೇಳಿ ಕೆಲವು ಹೂವುಗಳ ಹೆಸರುಗಳನ್ನು ಹೇಳ್ತಾರೆ.
ಕೇತಕಿ ಎನ್ನುವಂತಹ ಪುಷ್ಪ, ಅದಕ್ಕೆ ಕ್ಯಾದಗಿ ಅಂತ ನಾವು ಕರಿತೀವಿ. ಆ ಕ್ಯಾದಗಿ ಗಿಡದ ಹೂವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಇದಂತೂ ಅತ್ಯಂತ ಪ್ರಿಯವಾದದ್ದು. ಮಲ್ಲಿಕಾ ಅಂದರೆ ಮಲ್ಲಿಗೆ ಗಿಡದ ಹೂ, ಇನ್ನು ಚಂಪಕ ಅನ್ನುವಂತಹ ಹೂ, ಕಮಲ ಅದು ಕೂಡ ಪರಮಾತ್ಮನಿಗೆ ಅತ್ಯಂತ ಇಷ್ಟವಾದಂತಹ ಹೂವು. ಇದರ ಜೊತೆಗೆ ಅತ್ಯಂತ ಇಷ್ಟವಾದಂತಹ ಇನ್ನೊಂದು ಹೂ ಯಾವುದು ಪರಮಾತ್ಮನಿಗೆ ಅಂದರೆ ಅದು ಪಾರಿಜಾತ ಅಂತ ಹೇಳ್ತಾರೆ. ಪಾರಿಜಾತ ಹೂ ಪರಮಾತ್ಮನಿಗೆ ಅತ್ಯಂತ ಇಷ್ಟವಾದದ್ದು. ಅದರಷ್ಟು ಇಷ್ಟವಾದ ಹೂ ಪರಮಾತ್ಮನಿಗೆ ಅದು ಬಿಟ್ಟರೆ ಯಾವುದೂ ಇಲ್ಲವೇ ಇಲ್ಲ, ಪಾರಿಜಾತ ಹೂವು. ಕಲ್ಪವೃಕ್ಷ ಅಂತ ಹೇಳಿ ಅದನ್ನು ಕರೀತಾರೆ ಪಾರಿಜಾತವನ್ನು. ಯದ್ಯಪಿ ಕಲ್ಪವೃಕ್ಷ ಅಂತಂದರೆ ಅದು ತೆಂಗಿನ ಮರ ಅಥವಾ ತೆಂಗಿನ ಮರಕ್ಕೂ ಆ ಕಲ್ಪವೃಕ್ಷ ಅನ್ನೋ ಹೆಸರಿದೆ. ಆದರೆ ಪುಷ್ಪಗಳ ವಿಚಾರದಲ್ಲಿ ಕಲ್ಪವೃಕ್ಷ ಯಾವುದು ಅಂತಂದರೆ ಅದು ಪಾರಿಜಾತ ಗಿಡದ ಹೂ ಎನ್ನುವಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಷ್ಟು ಅದ್ಭುತವಾದದ್ದು ಆ ಪಾರಿಜಾತ ಗಿಡದ ಹೂ. ಆ ಹೂಗಳನ್ನು ಪರಮಾತ್ಮನಿಗೆ ನಾವು ಸಮರ್ಪಣೆಯನ್ನು ಮಾಡುವಂಥವರಾಗಬೇಕು. ಯದ್ಯಪಿ ನಾವೆಲ್ಲ ಏನು ದುಡ್ಡು ಕೊಡ್ತೇವೆ, ತಂದು ತೊಳೆದು ಅದನ್ನು ಶುದ್ಧ ಅಂತ ಹೇಳಿ ದ್ರವ್ಯತಃ ಶುದ್ಧಿ, ಹಣ್ಣು ಕೊಟ್ಟದ್ದರಿಂದ ಹೂ ಶುದ್ಧಿ ಅಂತ ಏರಿಸ್ತೇವೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಹೂವನ್ನು ತರುವುದು, ಹೂವನ್ನು ಸಂಗ್ರಹ ಮಾಡುವುದು. ಅಲ್ಲಿ ತಿಳಿಸಿಕೊಡ್ತಾರೆ. ರಾಮಾರ್ಚನೆಯೋ ನಯತ ಪ್ರಸೂನಂ ದೌರ್ಭಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಹನುಮಂತ ದೇವರ ವಿಚಾರದಲ್ಲಿ ತಿಳಿಸಿಕೊಡ್ತಾರೆ ಅದನ್ನು. ಆ ಹನುಮಂತ ದೇವರು ರಾಮಾಯಣದ ಪ್ರಸಂಗದಲ್ಲಿ ಎಲ್ಲ ಕಪಿಗಳನ್ನು ಪುನರುಜ್ಜೀವನಗೊಳಿಸಬೇಕು ಅಂತ ಹೇಳಿ ರಾಮದೇವರ ಆಜ್ಞೆಯಿಂದ ಆ ಪರ್ವತವನ್ನು, ಸಂಜೀವಿನಿ ಪರ್ವತವನ್ನು ತಗೊಂಡು ಬಂದರು. ಅನಾಯಾಸವಾಗಿ ಸುಮ್ಮನೆ ಒಂದು ಕೈಯಲ್ಲಿ ಹಿಂಗೆ ಎತ್ಕೊಂಡು ಬಂದ್ರು. ಒಬ್ಬ ದಷ್ಟಪುಷ್ಟಾದ ವ್ಯಕ್ತಿ ಹುಲ್ಲು ಕಡ್ಡಿಯನ್ನು ಹೇಗೆ ಎತ್ತಬೇಕು ಅಷ್ಟು ಅನಾಯಾಸವಾಗಿ ಅದನ್ನು ತೊಗೊಂಡು ಬಂದ್ರಂತವ್ರು. ತೊಗೊಂಡು ಬಂದು ಇಟ್ಟು ಮತ್ತೆ ಮರಳಿ ಹೋಗೋದ್ರು. ಅದು ಹೇಗಿತ್ತು ಹಾಗೂ ಕೂತ್ಕೋತಲ್ಲಿ, ಅದು ಸರಿ ಕೂತ್ಕೊಂಡು ಮೇಲೆ ಏನಾಯಿತು, ಅಷ್ಟು ಸುಲಭವಾಗಿ ಪರ್ವತವನ್ನು ಎತ್ತಿ ತಂದು ಅಲ್ಲಿ ಒಯ್ದಿಟ್ಟಂತಹ ಹನುಮಂತ ದೇವರಿಗೆ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಹೂ ತರಬೇಕಾಗಿತ್ತಂತೆ. ಆ ಹೂ ತರಬೇಕು ಅಂತಂದರೆ ಅಭವತ್ ಪ್ರಯತ್ನ, ಭಾರೀ ಕಷ್ಟಪಟ್ಟರಂತೆ ವಾಯುದೇವರು. ಅಂದರೆ ವಾಯುದೇವರು ಕಷ್ಟಪಟ್ಟರು ಅಂದ್ರೇನು, ಶಾಸ್ತ್ರೋಕ್ತವಾದ ರೀತಿಯಿಂದ ಎರಡೂ ಕೈಗಳಿಂದ ಹೂಗಳನ್ನು ನಾವು ದೇವರ ಪೂಜೆಗೆ ತರಬೇಕಾದಾಗ ಅದರ ವಾಸನೆ ನಮಗೆ ಬರಬಾರ್ದು, ಉಗುರುಗಳು ಅದಕ್ಕೆ ತಾಕಬಾರ್ದು. ಹೀಗೆ ಸಾಕಷ್ಟು ನಿಯಮಗಳಿದೆ. ಒಂದು ಉಗುರು ತಾಕಬಾರ್ದು, ವಾಸನೆ ಬರಬಾರ್ದು. ಎಡಗೈ ಅದಕ್ಕೆ ತಾಕಬಾರ್ದು. ಮೊದಲು ಬಲಗೈ ಇಟ್ಟು ಬಲಗೈ ಮೇಲೆ, ಬಲಗೈ ಕೆಳಗಡೆ ಎಡಗೈಯನ್ನು ಈ ತರಹ ಇಟ್ಕೊಂಡು ಆ ಬಲಗೈಯಲ್ಲಿ ಹೂಗಳನ್ನು ಇಟ್ಕೊಂಡು ಅಥವಾ ಒಂದು ವಸ್ತ್ರದಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಆ ಹೂಗಳನ್ನು ತಂದು ಆಮೇಲೆ ಆ ಹೂಗಳನ್ನು ನಾವು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಇಲ್ಲಿ ಸೂಕ್ಷ್ಮವಾದ ಒಂದು ವಿಚಾರವನ್ನು ತಿಳಿಸ್ತಾರೆ. ಪರಮಾತ್ಮನಿಗೆ ಹೂವುಗಳನ್ನು ಅರ್ಪಣೆ ಮಾಡುವಾಗ ಅದು ಪ್ರತ್ಯೇಕವಾಗಿ ಒಂದೊಂದು ಹೂಗಳನ್ನು ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಬೇಕು. ಒಟ್ಟಿಗೆ 4-5 ಹೂಗಳನ್ನು ಅರ್ಪಣೆ ಮಾಡಿದರೆ 4-5 ಹೂಗಳು ಸೇರಿ ಒಂದೇ ಹೂವು ಅಂತ ಹೇಳಿ ಲೆಕ್ಕ. ಪರಮಾತ್ಮನಿಗೆ ಹೂಗಳನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿದ್ರು. ಇದರಿಂದ ಏನು ಫಲ ರೀ ಪ್ರಶ್ನೆ. ಇದರಿಂದ ಹೂಗಳನ್ನು ಪರಮಾತ್ಮನಿಗೆ ಗಂಧ ಅರ್ಪಣೆ ಮಾಡೋದರಿಂದ ಏನು ಫಲ ಅಂತ ಹೇಳಿದ್ವಿ, ತುಳಸಿ ಅರ್ಪಣೆಯನ್ನು ಮಾಡೋದರಿಂದ ಏನು ಫಲ ಅಂತ ತಿಳ್ಕೊಂಡ್ವಿ. ಹಾಗೆ ಪುಷ್ಪವನ್ನು ದೇವರಿಗೆ ಅರ್ಪಣೆಯನ್ನು ಮಾಡುವುದರಿಂದ ನಮಗೆ ಏನು ಫಲ ಸಿಗುತ್ತದೆ ಎನ್ನುವಂತಹ ಒಂದು ಚಿಕ್ಕ ಪ್ರಶ್ನೆ ಯಾವಾಗಲೂ ನಮಗೆ ಕಾಡುವಂತಹದ್ದಾಗ್ತದೆ. ಅದಕ್ಕೆ ಇಲ್ಲಿ ವಿಚಾರವನ್ನು ತಿಳಿಸಿಕೊಡ್ತಾರೆ. ಏನು ಫಲ ಇದೆ ಪುಷ್ಪವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಅಂತಂದರೆ, ಒಬ್ಬ ರಾಜನ ಕಥೆಯನ್ನು ನಮಗೆ ತಿಳಿಸಿಕೊಡುವಂತಹವರಾಗ್ತಾರೆ. ಹಿಂದೆ ಶ್ರೇಷ್ಠನಾದಂತಹ ಒಬ್ಬ ರಾಜನಿದ್ದನು. ಆ ರಾಜ ಪರಮಾತ್ಮನಿಗೆ ಹೂವುಗಳನ್ನು ಅರ್ಪಣೆ ಮಾಡಿದ್ದರಿಂದ ಅವನಿಗೆ ಎಂತಹ ಫಲ ಸಿಕ್ತು ಎನ್ನುವ ವಿಚಾರವನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಶ್ವೇತ ಅಂತ ರಾಜ, ಅವನೇನು ಸಾಧಾರಣ ರಾಜ ಅಲ್ಲ, ಭಾರೀ ಉತ್ತಮನಾದಂತಹ ರಾಜ ಅವನು. ಆ ರಾಜ ತಾನು ಅನೇಕ ತರಹದ ಯಜ್ಞಯಾಗಗಳನ್ನು ಮಾಡಿದ. ಯಜ್ಞಯಾಗಗಳನ್ನು ಮಾಡಿ ಅವನಿಗೆ ಬ್ರಹ್ಮಲೋಕವೂ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ ಯಜ್ಞಯಾಗ ಮಾಡಿದ್ದಾರೆ. ಆ ರಾಜ ತಾನು ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಅವನಿಗೊಂದು ಚಿಕ್ಕ ಬಾಧೆ ಕಾಡಲಿಕ್ಕೆ ಪ್ರಾರಂಭ ಆಯಿತು. ಏನು ಅಂತಂದರೆ, ಬ್ರಹ್ಮಲೋಕದಲ್ಲಿ ವಾಸವಾಗಿದ್ದರೂ ಕೂಡ ಅವನಿಗೆ ಹಸಿವೆಯಾಗಲಿಕ್ಕೆ ಪ್ರಾರಂಭ ಆಯಿತು. ಈ ಎಲ್ಲ ಲೋಕಗಳೇನಿದೆಯಲ್ಲ, ಒಂದೊಂದು ಲೋಕಕ್ಕೆ ಒಂದೊಂದು ಉತ್ತಮವಾದ ಕಥೆಗಳನ್ನು, ಒಂದೊಂದು ಉತ್ತಮವಾದ ಫಲ ಹೇಳ್ತಾರೆ. ಹಾಗೆ ಬ್ರಹ್ಮಲೋಕದಲ್ಲಿ ಹಸಿವೆ ನೀರಿಡಿಕೆಗಳೇ ನಮಗಾಗೋದಿಲ್ಲ, ಆನಂದದಿಂದ ನಾವು ಕಾಲವನ್ನು ಕಳೀತಾ ಇರ್ತೇವೆ. ಆದರೆ ಈ ಶ್ವೇತ ಎನ್ನುವಂತಹ ರಾಜ ಯಾಗವನ್ನು ಮಾಡಿ ಆ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಅಲ್ಲಿ ಅವನಿಗೆ ಹಸಿವೆ ಪ್ರಾರಂಭ ಆಯಿತು. ಎಲ್ಲರಿಗೂ ಆಶ್ಚರ್ಯ, ಏನಿದು ರಾಜನಿಗೆ ಹೀಗಾಗ್ತಾ ಇದೆ, ಅದು ಬ್ರಹ್ಮಲೋಕದಲ್ಲಿ. ಆಗ ವಿಚಾರ ಮಾಡಿದರು. ಅವನು ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನೆ, ಸ್ವಾಮಿ ನನಗೆ ಹೀಗಾಗ್ತಾ ಇದೆ, ಏನು ಯಾಕೆ ಹೀಗಾಗ್ತಾ ಇದೆ ಅಂತೇಳಿ ಕೇಳಿದಾಗ
ಅಲ್ಲಿ ತಿಳಿಸ್ತಾರಂತೆ ಏನಪ್ಪ, ಭೂಮಿಯಲ್ಲಿ ನೀನು ಭಾರೀ ಯಾಗಗಳನ್ನೆಲ್ಲ ಮಾಡಿದಿ, ಯಾಗಗಳನ್ನು ಮಾಡಿ ಬ್ರಾಹ್ಮಣರಿಗೆ ಸಮೃದ್ಧ ದಕ್ಷಿಣೆಯನ್ನು ಕೊಟ್ಟು, ಆದರೆ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಲಿಲ್ಲ, ಆದ್ದರಿಂದ ನಿನಗೆ ಹಸಿವೆ ಆಗ್ತಾ ಇದೆ. ಹೌದಾ, ಸರಿ ಸ್ವಾಮಿ, ನಾನು ಏನು ಮಾಡಬೇಕು? ಅವನಿಗೆ ಮುಂದೆ ಎಂತಹ ಪ್ರಸಂಗ ಬಂತು, ಬ್ರಹ್ಮದೇವರು ಅವನು ಭೂಮಿಗೆ ಕಳಿಸ್ತಾರಂತೆ, ಸರಿ ನೀನು ಭೂಮಿಗೆ ಹೋಗು ಅಂತ ಹೇಳಿ. ಭೂಮಿಗೆ ಹೋದರೆ ತಿನ್ಲಿಕ್ಕೆ ಅನ್ನ ಸಿಗದೆ ಹಿಂದಿನ ಜನ್ಮದಲ್ಲಿ ಏನು ತನ್ನ ದೇಹವನ್ನು ಬಿಟ್ಟಿದ್ನಲ್ಲ, ಅದೇ ದೇಹದ ಮಾಂಸವನ್ನು ಕಿತ್ತು ತಿಂತಾನಂತೆ ಅವನು. ಅಂತಹ ಮಹಾಪ್ರಸಂಗ ಅವನಿಗೆ ಶ್ವೇತರಾಜರಿಗೆ ಬಂದು ಒದಗುವಂತಹದ್ದಾಯಿತು. ಅದಕ್ಕೆ ಅವನು ಕೇಳಿದಂಥ ಬ್ರಹ್ಮದೇವರಿಗೆ, ಸ್ವಾಮಿ ಏನು ಮಾಡಲಿ? ಭೂಮಿಗೆ ಹೋಗು, ಅಗಸ್ತ್ಯ ಋಷಿಗಳಿರ್ತಾರೆ, ಅವರ ಹತ್ರ ಭೇಟಿಯಾಗು, ಅಗಸ್ತ್ಯ ಋಷಿಗಳ ಕೈಯಿಂದ ಒಂದು ಹೂವಿನ ಮಾಲೆಯನ್ನು ಮಾಡಿಸಿ, ಅಂದರೆ ನೀವೊಂದು ಹೂವಿನ ಮಾಲೆಯನ್ನು ಮಾಡಿ ಅದನ್ನು ಅಗಸ್ತ್ಯ ಋಷಿಗಳಿಗೆ ಕೊಡು, ಅದನ್ನು ಅವರು ರಾಮದೇವರಿಗೆ ಅರ್ಪಣೆ ಮಾಡ್ತಾರೆ. ಯಾವಾಗ ರಾಮದೇವರು ಆ ಹೂವಿನ ಮಾಲೆಯನ್ನು ತಾವು ಸ್ವೀಕಾರ ಮಾಡ್ತಾರೆ, ಆಗ ನಿನ್ನ ಹಸಿವು ಪೂರ್ತಿಯಾಗಿ ಪರಿಹಾರ ಆಗ್ತದೆ. ಸರಿ ಅಂತ ಹೇಳಿದ್ದಂತೆ. ಪಾಪ ಶ್ವೇತರಾಜ ಭೂಮಿಗೆ ಬಂದ, ಅನೇಕ ದಿವಸ ಕಷ್ಟಪಟ್ಟು ಅಗಸ್ತ್ಯ ಋಷಿಗಳನ್ನು ಹುಡುಕಿದ, ಹೂಗಳನ್ನು ಸ್ವತಃ ತಾನೇ ಆರಿಸಿಕೊಂಡು ತೆಗೆದುಕೊಂಡು ಬಂದು ಅದರಿಂದ ಹೂವಿನ ಮಾಲೆಯನ್ನು ಮಾಡಿ ಅಗಸ್ತ್ಯರಿಗೆ ಕೊಡ್ತಾನೆ. ಅಗಸ್ತ್ಯರಿಗೆ ಕೊಟ್ಟು ಅಗಸ್ತ್ಯರ ಮುಖಾಂತರ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿಸ್ತಾನೆ. ಅಗಸ್ತ್ಯರು ಹೀಗೆ ಪರಮಾತ್ಮನಿಗೆ ಹೂ ಕೊಟ್ಟರು, ಪರಮಾತ್ಮ ಅದನ್ನು ತೆಗೆದುಕೊಂಡು ಕೊರಳಲ್ಲಿ ಹೂವಿನ ಮಾಲೆಯನ್ನು ಹಾಕ್ಕೊಂಡ. ಆ ಕ್ಷಣದಲ್ಲಿ ಆ್ಯಕ್ಷನ್ ಎಷ್ಟು ಇಮಿಡಿಯೇಟ್ ಆಗಿತ್ತು ನೋಡಿ ಅಲ್ಲಿ. ಆ ಕ್ಷಣದಲ್ಲಿ ಅವನಿಗೆ ಆಗಿರುವ ಎಲ್ಲ ಹಸಿವೆ ಪೂರ್ತಿ ಭಾರೀ ತೃಪ್ತನಾದನಂತೆ ಶ್ವೇತರಾಜ. ಇವತ್ತು ನಮಗೆ ರೋಗಾದಿಗಳು ಬಂದರೆ ಔಷಧಿ ತೊಗೊಂಡು ವಾರ ಆದಮೇಲೆ ನಮಗೆ ನಿಧಾನಕ್ಕೆ ರಿಸಲ್ಟ್ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಅದು ಹಾಗಲ್ಲ. ಕ್ಷಣದಲ್ಲಿ 1 ಸೆಕೆಂಡ್ ಕೂಡ ಪೂರ್ತಿ ಮುಗಿಯುವಕ್ಕಿಂತಲೂ ಮುಂಚಿತವಾಗಿ ನಮಗೆ ಆ ಕರ್ಮದ ಫಲ ಸಿಕ್ಕು ಬಿಡ್ತದೆ. ಶ್ವೇತರಾಜ ಹೂವಿನ ಮಾಲೆಯನ್ನು ಮಾಡಿಸಿ ಅಗಸ್ತ್ಯರ ಮುಖಾಂತರ ರಾಮದೇವರಿಗೆ ಅರ್ಪಣೆ ಮಾಡಿಸಿದ. ರಾಮದೇವರು ಹೂವಿನ ಮಾಲೆಯನ್ನು ಸ್ಪರ್ಶ ಮಾಡಿದ ತಕ್ಷಣ ಇಲ್ಲಿ ಅವನಿಗಾಗಿರುವ ಎಲ್ಲ ಹಸಿವೆ ನೀರಡಿಕೆಗಳು ಮಾಯ ಆಗಿ ಹೋಯಿತು. ತೃಪ್ತನಾದ. ಎಷ್ಟೋ ದಿವಸಗಳಿಂದ ಹಸಿವೆಯಿಂದ ಬಳಲ್ತಾ ಇದ್ದಂತೆ ಅವನಿಗೆ ಸಮೃದ್ಧವಾದ ಅನ್ನ ತಿಂದಾಗ ಆಗುವಂತಹ ತೃಪ್ತಿ ಅಲ್ಲಿ ಆಯಿತು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹೀಗೆ ನಾವು ಆ ರಾಜನ ಕಥೆಯಂತೆ ನಾವು ಪರಮಾತ್ಮನಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಿದರೆ ನಮಗೆ ಸಮೃದ್ಧವಾದಂತಹ ಅನ್ನ ಸಿಗುತ್ತದೆ. ಎಂದಿಗೂ ನಮ್ಮ ಜೀವನದಲ್ಲಿ ಅನ್ನಕ್ಕೆ ನಮಗೆ ಕೊರತೆ ಕಾಣಿಸುವುದಿಲ್ಲ, ಎಂದಿಗೂ ನಮಗೆ ಕೊರತೆ ಆಗುವುದಿಲ್ಲ ಎನ್ನುವಂತಹ ಮಾತನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅಂದರೆ ದೇವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡುವುದರಿಂದ ನಮಗೆ ಸಿಗುವಂತಹ ಫಲ, ಮುಖ್ಯವಾದ ಫಲ ಅದು ಅನ್ನ. ಇಲ್ಲಿ ನಾವು ಕೇಳ್ಕೋಬೇಕಂತ ಸ್ವಾಮಿ ಪರಮಾತ್ಮನಿಗೆ, ಸ್ವಾಮಿ ನಮಗೆ ನೀನು ಫಲ ಕೊಡ್ತೀಯ, ಅನ್ನ ಅನ್ನುವಂತಹ ಫಲ ಕೊಡ್ತೀಯಲ್ಲ, ಈ ಅನ್ನ, ಇಲ್ಲಿ ಅನ್ನ ಶಬ್ದಕ್ಕೆ ಅರ್ಥ ತಿಳ್ಕೋಬೇಕು ನಾವು. ಅನ್ನ ಅಂದರೆ ನಮಗೆ ತೃಪ್ತಿಗೆ ಬೇಕಾದಂತಹ ಪದಾರ್ಥ. ನಾನು ಯಾವುದನ್ನು ತಿನ್ನುವುದರಿಂದ ನನ್ನ ಹೊಟ್ಟೆ ತುಂಬುತ್ತದೆ, ಅದು ಅನ್ನ ಅಂತ ಹೇಳಿ ಅರ್ಥ. ಅನ್ನಂದರೆ ಕೇವಲ ಅಕ್ಕಿಯಿಂದ ಕುದಿಸಿ ಮಾಡಿರುವಂತಹ ಅನ್ನ ಇಷ್ಟೇ ಅಲ್ಲ, ಯಾವುದನ್ನು ನಾನು ತಿನ್ನುವುದರಿಂದ ನನ್ನ ಹೊಟ್ಟೆ ಪೂರ್ತಿಯಾಗಿ ತುಂಬುತ್ತದೆ, ನನಗೆ ತೃಪ್ತಿ ಸಿಗುತ್ತದೆ, ಅದು ಎಲ್ಲ ಅನ್ನ. ಇನ್ನು ಈ ಅನ್ನದಲ್ಲಿಯೂ ಸಾತ್ವಿಕ, ರಾಜಸ, ತಾಮಸ ಎನ್ನುವ ವಿಭಾಗ ಇದೆ. ಕೇವಲ ಸಾತ್ವಿಕವಾದ ಪದಾರ್ಥವನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು, ಮಾಂಸಾದಿ ಪದಾರ್ಥಗಳನ್ನು ಯಾವುದನ್ನು ಸ್ವೀಕಾರ ಮಾಡಬಾರದು ಎನ್ನುವುದನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ನಾವು ಪರಮಾತ್ಮನಿಗೆ ಪುಷ್ಪಾರ್ಪಣೆಯಿಂದ ನಮಗೆ ಅನ್ನ ಸಿಗುತ್ತದೆ. ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಪುಷ್ಪ ಅರ್ಪಣೆ ಮಾಡಿದ್ದೇನೆ, ಇದರಿಂದ ಅನ್ನ ಸಿಗುತ್ತದೆ ಅಂತ ನನಗೆ ಗೊತ್ತು, ನನಗೆ ಯಾವ ತರಹದ ಅನ್ನವನ್ನು ನೀನು ಕೊಡ್ತಿ? ಕೇವಲ ಹೊಟ್ಟೆ ತುಂಬುವ ಅನ್ನ ಬೇಡ, ನನ್ನ ಮನಸ್ಸು ತುಂಬುವಂತಹ ಅನ್ನ ಕೊಡು, ನಿನ್ನ ರೂಪವನ್ನು ಕಾಣುವಂತಹ ಅನ್ನವನ್ನು ಕೊಡು. ಅಂದರೆ ಅನ್ನ ಅಂದರೆ ತೃಪ್ತಿ ಅಂತ ಹೇಳಿ ಅರ್ಥ ಇಟ್ಕೊಂಡು ಅದಕ್ಕೆ ಹೀಗೆ ಅರ್ಥ ಹೇಳು, ಸ್ವಾಮಿ ನನಗೆ ಅನ್ನ ಕೊಡು, ಎತ್ತಹ ತೃಪ್ತಿ ಅನ್ನುವಂತಹ ಅನ್ನ, ನಿನ್ನ ರೂಪ ನನಗೆ ಕಾಣಿಸ್ಬೇಕು, ಕಾಣಿಸಿ ಕಣ್ತುಂಬ ನಿನ್ನ ರೂಪವನ್ನು ನೋಡಿ ನಾನು ತೃಪ್ತನಾಗಬೇಕು, ಅಂತಹ ಅನ್ನವನ್ನು ನೀನು ನನಗೆ ಕೊಡು ಅಂತ ಹೇಳಿ ಆ ಪರಮಾತ್ಮನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಒಟ್ಟಾರೆ ಗಂಧ, ತುಳಸಿ, ಪುಷ್ಪ ಈ 3 ಪದಾರ್ಥಗಳನ್ನು ನಾವು ದೇವರಿಗೆ ಅರ್ಪಣೆ ಮಾಡುವುದರಿಂದ, ಗಂಧ ಅರ್ಪಣೆಯನ್ನು ಮಾಡುವುದರಿಂದ ಶತಜನ್ಮ 100 ಜನ್ಮಗಳವರೆಗೆ ಮಾಡಿರುವಂತಹ ಎಲ್ಲ ಪಾಪಗಳು ನಮ್ಮ ಪಾಪಗಳು ಪರಿಹಾರ ಆಗ್ತದೆ. 100 ಜನ್ಮಗಳವರೆಗೆ ಅಷ್ಟೇ ಅಲ್ಲದೆ 15 ಯುಗಗಳವರೆಗೆ ಪರಮಾತ್ಮ ನಮ್ಮನ್ನು ಪ್ರೀತಿಸ್ತಾನೆ ಎನ್ನುವಂತಹ ವಿಚಾರವೂ ಕೂಡ ಇದೆ. ಇನ್ನು ತುಳಸಿ ಸಮರ್ಪಣೆಯನ್ನು ಮಾಡುವುದರಿಂದ ಯಾರು ಪರಮಾತ್ಮನಿಗೆ ತುಳಸಿಯನ್ನು ಸಮರ್ಪಣೆ ಮಾಡ್ತಾರೆ ಅವರ ರಕ್ಷಣೆಯನ್ನು ಪರಮಾತ್ಮ ಮಾಡ್ತಾನೆ. ಎಲ್ಲ ರೀತಿಯಾದಂತಹ ವಿಧದಿಂದ ರಕ್ಷಣೆ, ಒಂದೇ ವಿಧದಿಂದ ರಕ್ಷಣೆ ಅಲ್ಲ. ಅದಕ್ಕೆ ಪರಮಾತ್ಮನೇ ನಾವು ಕೇಳಬಾರ್ದು, ಮತ್ತೆ ಸ್ವಾಮಿ ತುಳಸಿ ಅರ್ಪಣೆ ಮಾಡಿದ್ದೀನಿ ರಕ್ಷಣೆ ಮಾಡುವಂತ ಕೇಳಬಾರ್ದು. ಯಾಕೆ ಅಂತಂದರೆ ಯಾವ ಕಡೆಯಿಂದ ನಮಗೆ ಆಪತ್ತು ಬರುತ್ತದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಪರಮಾತ್ಮನೇ ಗೊತ್ತು ನನಗೆ ಯಾವ ಕಡೆಯಿಂದ ಇವತ್ತು ಆಪತ್ತು ಬರೋದಿದೆ, ಯಾವ ಕಡೆಯಿಂದ ನಾನು ರಕ್ಷಣೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಪರಮಾತ್ಮನಿಗೆ ನಾವು ತುಳಸಿ ದಳವನ್ನು ಸಮರ್ಪಣೆ ಮಾಡಿದರೆ ಸಾಕು, ಅವನಿಗೆ ಗೊತ್ತಾಯ್ತು, ಓ ಈ ಭಕ್ತ ನನಗೆ ತುಳಸಿ ಸಮರ್ಪಣೆ ಮಾಡಿದ್ದಾನೆ, ಇವನ ರಕ್ಷಣೆ ನನ್ನ ಜವಾಬ್ದಾರಿ, ಇವನಿಗೆ ನಾನು ರಕ್ಷಣೆ ಕೊಡಬೇಕು ಅಂತ ಹೇಳಿ ಆ ಸ್ವಾಮಿಗೆ ಗೊತ್ತಾಗ್ತದೆ.
ಗೊತ್ತಾಗಿ ಅವನು ನಮ್ಮ ರಕ್ಷಣೆಯನ್ನು ಮಾಡ್ತಾನೆ. ಅದಾದ ಮೇಲೆ ಪುಷ್ಪ ಸಮರ್ಪಣೆ. ಪುಷ್ಪ ಸಮರ್ಪಣೆಯಿಂದ ಸಮೃದ್ಧವಾದ ಅನ್ನ ಲಾಭ ಆಗ್ತದೆ. ತಿನ್ನುವ ಅನ್ನ ಇರ್ಬೋದು, ಸಂಪತ್ತೂ ಕೂಡ ಒಂದು ರೀತಿಯಾದ ಅನ್ನ, ಅಂತಹ ಸಂಪತ್ತು ನಮಗೆ ಸಿಗುತ್ತದೆ. ಅದಾದ ಮೇಲೆ ಶಾಸ್ತ್ರ ಎನ್ನುವಂತಹ ದೊಡ್ಡದಾದ ಒಂದು ಅನ್ನ, ಅದು ಎಂದಿಗೂ ಖಾಲಿನೇ ಆಗೋದಿಲ್ಲ. ಅಂತಹ ಶಾಸ್ತ್ರವನ್ನು, ಶ್ರೀಮದಾಚಾರ್ಯರ ತತ್ವಗಳನ್ನು, ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅಧ್ಯಯನ ಮಾಡುವಂತಹ ಒಂದು ಅನ್ನವನ್ನು, ಅಂತಹ ಭಾಗ್ಯವನ್ನು ನನಗೆ ಕೊಡು ಅಂತ ಹೇಳಿ ಆ ಪುಷ್ಪ, ಗಂಧ, ತುಳಸಿಗಳ ಸಮರ್ಪಣೆಯಿಂದ ನಾವು ಆ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನು ಇವತ್ತು ಕೇಳಿ, ಇಂತಹ ಪ್ರತಿನಿತ್ಯ ನಾವು ಮಾಡಬೇಕಾದ ಕರ್ಮ ಇಷ್ಟೇ. ಸ್ನಾನ ಮಾಡಿ ತುಳಸಿ ಹೂಗಳನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿಕೊಂಡು ಗಂಧವನ್ನು ತೆಗೆದು ಪೂಜೆ ಮಾಡುವಾಗ ಗಂಧ, ತುಳಸಿ, ಪುಷ್ಪಗಳನ್ನು ಪ್ರತಿನಿತ್ಯ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಆ ಅರ್ಪಣೆಯಿಂದ ಸಿಗುವಂತಹ ಫಲವನ್ನು ನಾವು ಪ್ರತಿನಿತ್ಯ ಸ್ವೀಕಾರ ಮಾಡಬೇಕು ಎನ್ನುವುದೇ ಈ ಶ್ರವಣದ ಮುಖ್ಯವಾದ ಫಲ ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಇಷ್ಟು ವಿಚಾರಗಳನ್ನು ಹೇಳಿ ಇಷ್ಟೊತ್ತಿನವರೆಗೂ ಶ್ರವಣ ಮಾಡಿರುವಂತಹ 2 ಮಾತುಗಳನ್ನು ಗುರುಗಳಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಅರ್ಪಣೆ ಮಾಡುವಂತಹ ಸಮಯ. ಇದಕ್ಕಿಂತಲೂ ಮುಂಚಿತವಾಗಿ ಇನ್ನೊಂದು ಮಾತು, ನಮ್ಮ ಮಿತ್ರನಾದಂತಹ ಸಹಾಧ್ಯಾಯಿಯಾದಂತಹ ಪಂಡಿತ ಆನಂದಾಚಾರ್ಯ ಕಟ್ಟಿಯವರು ಈ ಒಂದು ಜ್ಞಾನ ಸತ್ರದ ಮುಖ್ಯ ರೂವಾರಿಯನ್ನು ತಾನು ತೆಗೆದುಕೊಂಡು ಎಲ್ಲ ಜನರಿಗೂ, ಅಂದರೆ ನೋಡಿ, ಒಬ್ಬ ವ್ಯಕ್ತಿ ಏನಾದರೂ ಸಂಕಲ್ಪ ಮಾಡಿದ ಅಂದರೆ ಅಧ್ಯಾತ್ಮದ ವಿಚಾರದಲ್ಲಿ ಅದು ಸಾಕಷ್ಟು ಜನರಿಗೆ ಉಪಯುಕ್ತ ಆಗುವಂತಹದ್ದು. ಲೌಕಿಕದಲ್ಲಿ ಅದು ಎಷ್ಟರ ಮಟ್ಟಿಗೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ನೋಡಿ, ಆ ಒಬ್ಬ ವಿದ್ವಾಂಸ 4 ಜನರಿಗೆ, ಅಂದರೆ ಮಹಾಸ್ವಾಮಿಗಳವರ ಪೀಠಾರೋಹಣದ ಈ ರಜತ ಮಹೋತ್ಸವದ ಪ್ರಸಂಗದಲ್ಲಿ ಗುರುಗಳಿಗೆ ಅರ್ಪಣೆ ಮಾಡಬೇಕೇನಾದರೂ ಅಂತ ಸಂಕಲ್ಪ ಮಾಡಿಕೊಂಡು ಈ ಜ್ಞಾನವಜ್ಞವನ್ನು ಪ್ರಾರಂಭ ಮಾಡಿದರೆ, ಈ ಗುರುಗಳಿಗೆ ನಾವೇನಾದರೂ ಕೊಡ್ತೀವಿ, ಅವ್ರಿಗೆ ಬೆಳ್ಳಿ ಬಂಗಾರ ಏನು ಕೊಟ್ಟರು ಅವರಿಗೆ ಅದರಿಂದ ತೃಪ್ತಿ ಇಲ್ಲ. ಕೇವಲ ಜ್ಞಾನಯಜ್ಞದಿಂದ ಮಾತ್ರ ಗುರುಗಳ ತೃಪ್ತಿಯಾಗುವಂತಹದ್ದು. ಅದಕ್ಕಂತಹ ಮಹಾಸ್ವಾಮಿಗಳವರ ಆ ಪೀಠಾರೋಹಣದ ಪ್ರಸಂಗದಲ್ಲಿ ಇಂತಹ 25 ದಿವಸಗಳ ಜ್ಞಾನಯಜ್ಞವನ್ನು ಮಾಡಬೇಕು ಅಂಥೇಳಿ ಅವನು ಅಪೇಕ್ಷೆ ಪಟ್ಟು ಪ್ರಾರಂಭ ಮಾಡಿದರೆ ಇದರ ಫಲವನ್ನು 100 ಜನರು ಇವತ್ತು ಪಡಿತಾ ಇದ್ದಾರೆ. ಎಷ್ಟೋ ಜನರು ಈ ಪುರಾಣಾದಿಗಳನ್ನು ಶ್ರವಣ ಮಾಡಿ, ಯಾಕಂದರೆ ಈಗಂತೂ ಲಾಕ್ಡೌನ್ ಇತ್ಯಾದಿಗಳು ಇದ್ದದ್ದರಿಂದ ಯಾವ ಮಠ ಮಂದಿರಗಳಲ್ಲಿಯೂ ಪುರಾಣ ಪ್ರವಚನಗಳು ನಡೀತಾ ಇಲ್ಲ. ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲರೂ ಆ ಪರಮಾತ್ಮನ ತತ್ವಗಳನ್ನು ಇನ್ನೂ ಈ 8 ದಿವಸಗಳವರೆಗೆ ಪ್ರತಿನಿತ್ಯ ಪರಮಾತ್ಮನಿಗೆ ವಿಶಿಷ್ಟವಾದಂತಹ ವಿಷಯಗಳಿದೆಲ್ಲ, ಘಂಟಾನಾದ ಇತ್ಯಾದಿಯಾಗಿ ದೇವರ ಪೂಜೆ, ಆ ದೇವರ ಪೂಜೆಯ ಪ್ರಸಂಗದಲ್ಲಿ ನಡೆಯುವಂತಹ ಪ್ರತಿಯೊಂದು ಕರ್ಮಗಳು, ಆ ಕರ್ಮಗಳ ವಿಚಾರವನ್ನು ಅನೇಕ ಜನ ವಿದ್ವಾಂಸರು ಅತ್ಯಂತ ಉತ್ತಮವಾಗಿ ಇವತ್ತಿನವರೆಗೂ ನಿನ್ನೆಯವರೆಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರಗಳು ಯಾರ್ಯಾರಿಗೆ ಶ್ರವಣ ಮಾಡಿದ್ದಾರೆ ಅಲ್ಲಿ ಉಂಟಾದ ಅವರು ಶ್ರವಣದಿಂದ ಬಂದಿರುವಂತಹ ಪುಣ್ಯವು ಕೂಡ ಆ ವಿದ್ವಾಂಸರಾದ ಆನಂದಾಚಾರ್ಯಗೆ ಸಿಗುವಂತಹದ್ದಾಗ್ತದೆ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಅರ್ಪಣೆಯನ್ನು ಮಾಡ್ತಾ, ಎಷ್ಟೋ ಕಡಿಮೆ ಹೇಳುವಾಗ ಹಿಂದೆ ಮುಂದೆ ಆಗಿರ್ತದೆ ಅಥವಾ ಒಂದೆರಡು ತಪ್ಪುಗಳು ಕೂಡ ಬಂದಿರ್ತದೆ. ಆ ಎಲ್ಲ ತಪ್ಪುಗಳು ಆದ ಹಿಂದೆ ಮುಂದೆ ಎಲ್ಲವೂ ನನ್ನಿಂದ ನಡೆದದ್ದು ಅಂತ ಹೇಳ್ತಾ ಇದರಲ್ಲಿ ಮಾತನಾಡಿರುವಂತಹ 2 ಒಳ್ಳೆಯವನ್ನು ಮಾಡಿ ಅವರ ಅನುಗ್ರಹ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ. ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನು ಅಧ್ಯಯನ ಮಾಡುವಂತಹ ಭಾಗ್ಯ ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.